ಹುಷಾರು ಅಂತ ಬೀಳೋದರ ಜಯತೆ ಹರಿರಚಿಂತ್ಯ ಸರ್ವದೇವೈಕಂ ಶ್ರೀ ಗುರುಭ್ಯೋ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ येन विघ्नाः प्रणश्यन्ते सिद्ध्यन्ति तन्मनोरथाः सृष्टिस्थित्यप्ययः नियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वेषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थे स्वभिघ्नस्वराट् तेने ब्रह्महृदायादिकवये मुख्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषाधाम्ना स्वेन सदा निरस्तकुहकं सत्यं परं धीमहि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम स्वस्त्यस्त्वजेदताम् अखिलसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले धर्माद्यगणपुरुषार्थसाधने भूते श्रीमद्भागवतमहापुराणे अद्य कथा प्रारम्भे सति किञ्चित् पूर्वकथानुवादः ನಾಮಕರಣ ಆಗಿ ಒಂದೊಂದೇ ಭಗವಂತ ಚೇಷ್ಟೆಯನ್ನು ಮಾಡಿದಾಗ ಎಲ್ಲ ಗೋಪಿಕಾಸ್ತ್ರೀಯರು ಬಂದು ಯಶೋಧನ ಮುಂದೆ ಕೃಷ್ಣನ ಲೀಲೆಗಳನ್ನು ವರ್ಣನೆ ಮಾಡೋದು. ಅದು ಕಂಪ್ಲೇಂಟ್ ಇದ್ದಾಗೂ ಆಯಿತು, ಸ್ತೋತ್ರವೂ ಆಯಿತು. ಆ ಮಗುವನ್ನು ನೋಡಲಿಕ್ಕೆ ಅವರಿಗೆ ಬಯಕೆ, ಸದಾ ಪಕ್ಕದ ಮನೆ ಮಗು ಚಲೋ ಇದೆ ಅಂತ ಅಲ್ಲೇ ಇದ್ರೆ ಅವ್ರ ಗತಿ ಏನು. ಅದಕ್ಕೆ ಅದನ್ನು ನೋಡಬೇಕು ಅನ್ನಿಸ್ದಾಗೆಲ್ಲ ಒಂದೇನೋ ತುಂಟತನವನ್ನು ನೆಪ ಹಾಕಿಕೊಂಡು ಬರೋದು. ನಿನ್ನ ಮಗ ಅದು ಮಾಡ್ದ ಇದು ಮಾಡ್ದ. ತತಸ್ತು ಭಗವಾನ್ ಕೃಷ್ಣೋ ವಯಸ್ಸೈಃ ವ್ರಜಬಾಲಕೈಃ ಸಹ ರಾಮೋ ರಜಸ್ತ್ರೀಣಾಂ ಮೇ ಚಿಕ್ರೀಡೆ ಜನ ಎನ್ಮದಂ, ಅವ್ರಿಗೆಲ್ಲ ಸಂತೋಷವನ್ನು ಕೊಟ್ಟು ಆನಂದ ಪಡಿಸಿದ ಅಂತ. ಕೃಷ್ಣಸ್ಯ ಗೋಪ್ಯೋ ರುಚಿರಾದೀನ ಕೌಮಾರ ಚಾಪಲಾಹ ಶೃಣ್ವಂತ್ಯ ಕಿಲ ತನ್ಮಾತು ಇತಿ ಹೋಚುಃ ಸಮಾಗತಾಃ. ಎಲ್ಲರೂ ಬಂದು ಕಂಪ್ಲೇಂಟನ್ನು ಹೇಳಲಿಕ್ಕೆ ಶುರು ಮಾಡಿದ್ರು ಅಂತ ಭಾಗವತ ಹೇಳತ್ತು. ಏನೇನು ಮಾಡಿದ? ವತ್ಸಾನ್ ಮುಂಚನ್ ಕ್ವಚಿತ ಸಮಯಾನ್ ಕ್ರೋಶ ಸಂಜಾತಃ ಸಹ ಸ್ಥೇಯಂ ಸ್ವಾದ್ವತ್ತದತಿಪಯ ಕಲ್ಪಿತೈಸ್ತೇಯಯೋಗೈಃ ಮರ್ಕಾನ್ ಭೋಕ್ಷನ್ ವಿಭಜತಿ ಸಚೇನ್ನಾಸ್ತಿ ಭಂಡಂ ಭಿನತ್ತಿ ದ್ರವ್ಯಾಲಾಭೆ ಸುಭುಷ ಕುಪಿತೋ ಯಾತ್ಯುಪಕ್ರೋಶ್ಯತೋಕಾನ್ ಹಸ್ತಾಗ್ರಾಖ್ಯೋ ರಚಯತಿ ವಿಧಿಂ ಪೀಠಕೋಲೋಕಲಾದ್ದೀಃ ಚಿತ್ರಂ ಖ್ಯಂತನ್ನಿಯುತವಯನೆ ಶಿಕ್ಯ ಭಾಂಡೇಷು ತದ್ವತೆ ಧ್ವಾಂತಾಗಾರೆ ಧೃತಮಣಿಗಣಂ ಸ್ವಾಂಗಮರ್ಥ ಪ್ರದೀಪಂ ಕಾಲೇ ಗೋಪ್ಯೋ ಯರ್ಹಿ ಗ್ರಹಕೃತ್ಯೇಷು ಸುವ್ಯಗ್ರಚಿತ್ತಾಃ. ದೇವರ ಲೀಲೆಗಳ ಬಗ್ಗೆ ಭಾಗವತ ಹೇಳಿದ ಒಂದೆರಡು ಮೂರು ಪದ್ಯ ಉಂಟು. ಆ 3 ಪದ್ಯದಲ್ಲಿ ಒಂದೊಂದು ವಿಶೇಷಣ ಇದೆ. ಅದನ್ನೇ ವಾದಿರಾಜರು ಒಂದೊಂದೇ ತೆಗೆದುಕೊಂಡು ಒಂದು 50-60 ಪದ್ಯ ಮಾಡಿದರು. ಕೃಷ್ಣ ಏನು ಮಾಡ್ತಾ ಇದ್ದ ಅನ್ನೋದಕ್ಕೆ ಮೊದಲು ಹೇಳಿದ್ದು ವತ್ಸಾನ್ ಮುಂಚನ್,
ವತ್ಸಗಳು ಪುಟ್ಟ ಪುಟ್ಟ ಕರುಗಳನ್ನು ಬಿಚ್ಚಿ ಓಡೋಗೋನು ಅಂತ ಅವ್ರು ಕಂಪ್ಲೇಂಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಕೃಷ್ಣನಿಗೆ ಇವಳು ಮುದ್ದಾಗಿ ಡ್ರೆಸ್ ಮಾಡಿರೋಳು ಹೊಡಿಲಿಕ್ಕೆ ಕೈ ಬರ್ತಿರ್ಲಿಲ್ಲ. ಅವರೆಲ್ಲ ಅಂದರು, ನೀ ಡ್ರೆಸ್ ಮಾಡಬೇಡ ನಿಮ್ಮ ಮಗಂಗೆ ಅಂತ. ಅವಳಂದು ನಮ್ಮನೆಯವರು ತರೋ ಪೌಡ್ರು ಅವ್ರ ಸ್ನೋ ನಿಮ್ಮಪ್ಪನ ಗಂಟೆ ಹೋಯ್ತು ಅಂತ. ಅವನಿಗೆ ಯಶೋಧನ ಭಾಗ್ಯ ಕೂದಲೆಲ್ಲ ಸೇರಿಸಿ ಒಂದು ಟೇಪ್ ಕಟ್ಟೋಳಂತೆ ಕೃಷ್ಣನಿಗೆ. ಆಮೇಲೆ ಆ ಕಾಲದ್ದೇನೋ ಸೌಂದರ್ಯಕ್ಕೆ ಬೇಕೋ ತಿಲಕ ಇಟ್ಟು ಬೇರೆ ಬೇರೆ ಅವನಿಗೆ ಪಂಚೆ ಗಿಂಚೆ ಅಥವಾ ಅಂಗಿ ಚಡ್ಡಿ ಎಲ್ಲ ಹಾಕಿ ಕಳಿಸೋಳು. ಸಣ್ಣ ರೂಮಾಲು ಕಟ್ಟಿ ಚುಂಗ ಬಿಟ್ಟು ಪಣೆಗೆ ಬಣ್ಣಿಸಿ ಕಸ್ತೂರಿ ತಿಲಕವನಿಟ್ಟು ಚಿಣ್ಣಿ ಕೋಲು ಚೆಂಡು ಬುಗುರಿ ಕೈಯಲ್ಲಿಟ್ಟು ಪೋಸ ಬೆಣ್ಣೆಯ ಮೆಲು ಎಂದು ಕಳುಹಿ ಬಿಟ್ಟು ಹೇಳಿದರೆ ನಮ್ಮ ಮೇಲೆ ಯಾಕಮ್ಮ ಸಿಟ್ಟಂತ ದಾಳಿಕಾರ ಮಗನ ಪಡೆದ ಮೇಲೆ. ಕಂಪ್ಲೇಂಟ್ ಹೇಳಿದಾಗ ಹೇಳೋರ ಮೇಲೆ ಕೋಪ ಬರುತ್ತೆ ತಾಯಂದ್ರಿಗೆ. ಅದರಲ್ಲೂ ಮಗುವನ್ನು ಅನ್ನಬಾರ್ದು, ಗಂಡು ಮಗುನೇನು ಅನ್ನಬಾರ್ದು. ನಿಮ್ಮ ಮಗ ಸರಿ ಇಲ್ಲ ಅಂದರೆ ಯಾವ ಮಕ್ಕಳು ಸರಿ ಇದ್ದಾರೆ ಸುಮ್ಮನೆ ಇರ್ರಿ, ನಮ್ಮ ಮಗುವನ್ನೇ ಅನ್ಬೇಡ್ರಿ ಅಂತ ಹೀಗೆ ಅನ್ನೋದು. ಅಥವಾ ನೀವು ನಮ್ಮ ಮಗುನ ಅನ್ಬೇಡ್ರಿ. ಏನು ಮಹಾ ಅವನು ತುಂಟತನ ಮಾಡಿದ್ದು? ಅಲ್ಲೇ ಅವನು ಮರ ಹತ್ತುತ್ತಾನೆ, ಕರು ಬಿಚ್ಚುತ್ತಾನೆ. ಮರ ಹತ್ತದೆ ಮಕ್ಕಳು ಇನ್ನೇನು ಹತ್ತುತ್ತಾವ್ರಿ? ನೀವು ಮೆಟ್ಲು ಹತ್ತಕ್ಕೆ ಸಾಯ್ತೀರಿ, ನೀವು ಹತ್ತಿರ ನೋಡೋಣ ಅಂತ ಹೀಗೆ ಅವ್ರಿಗೆ ಅನ್ನೋದು. ನೀವು ಹಾಗೆ ಅನ್ನಲೇಬೇಕು ಅನ್ನೋದಾದರೆ ನಮ್ಮ ಮಗುನ ಅನ್ಬೇಡ್ರಿ. ಮತ್ತೆ ಯಾರು ಅನ್ಬೇಕು? ಅವ್ರ ಅಜ್ಜಿ ತಾತನ ಅನ್ರಿ. ಅದ್ಯಾಕೆ ಅಂದ್ಲು, ಅದೇ ಜೀನ್ಸು ಅಂತ. ಅವರಂದ್ರೆ ನಾವೆಂದೂ ಇಂಥ ತುಂಟತನ ಮಾಡಿಲ್ಲವ ಅಂಥೇಳಿ. ಹಾಗಾಗಿ ವತ್ಸಾನ್ ಮುಂಚನ್ ಅದರಲ್ಲಿ ಕೃಷ್ಣನಿಗೆ ಹೊಡಿಬೇಕು ಅಂದರೆ ಮುದ್ದಾದ ಮುಖ, ಕೈ ಎತ್ತವ್ರು ಹೊಡಿತೀನಿ ಅಂತ. ಸಾರಿ ಆಂಟಿ ಅನ್ನೋದು ಆ ಮುಖ ನೋಡಿ, ಆಯ್ತು ಎಷ್ಟು ಮುದ್ದಾಗಿದೆ, ಹೋಗಿ ಪಕ್ಕದ ಮನೆಯವರು ಕಳತನ ಮಾಡ್ಕೊಂಬ, ಅಲ್ಲಿಂದಾನೇ ಬಂದೆ ಅನ್ನೋದು. ಕೀಪ್ ಇಟ್ ಅಪ್ ಅಂತ ಹೇಳಿ ಕಳಿಸೋರು. ದೇವರ ಸೌಂದರ್ಯ. ಊರಿಗೆ ದೇವರು ಟೋಪಿ ಹಾಕೋನು. ವತ್ಸಾನ್ ಮುಂಚನ್ ಕ್ವಚಿತ್ ಅಸಮಯಾನ್, ಕರುಗಳನ್ನು ಬಿಚ್ಚಿ ಹೋಗೋನು ಅಂತ. ವಾದಿರಾಜ ಸ್ವಾಮಿಗಳಂತಾರೆ, ಕರು ಬಿಚ್ಚಿ ಅವನೇನು ತೋರಿಸ್ದ? ಅವನ ಸರ್ವೋತ್ತಮತ್ವಕ್ಕೂ ಕರು ಬಿಚ್ಚೋದಕ್ಕೂ ಏನು ಸಂಬಂಧ? ರಾಜರಂತಾರೆ, ಸಂಸಾರ ಬಂಧನ ಮಾಡುವವನು ನಾನೇ, ಬಿಡಿಸೋನು ನಾನೇ. ನಮುಂಚ ವತ್ಸಾನ್ ತ್ವಮಿಹೇತ್ಯ ಬದ್ಧಾನ್ ಇತೀರಿತೆ ಪುಣ್ಯಪದೇ ಯಶೋದೆ. ಕೃಷ್ಣ ಕರು ಬಿಚ್ಚಬೇಡ ಅಂದರೆ ನಮುಂಚ, ಮುಂಚ ಅಂದರೆ ಬಿಡಿಸೋದು. ವತ್ಸಾನ್ ಕರುಗಳನ್ನು ಬಿಚ್ಚಬೇಡ ಕೃಷ್ಣ ಅಂದರೆ ನಿನಗೆ ಬೇಕಾದ್ರೆ ಹಗ್ಗ ಕೊಡ್ತೇವೆ, ಅದರಲ್ಲಿ ಆಟ ಆಡ್ಕೊ, ಬಿಚ್ಚುಗೋ ಮತ್ತು ಗಂಟು ಹಾಕೋ. ಕರು ಹಗ್ಗನ್ನು ಯಾಕೆ ಬಿಚ್ಚುತ್ತೆ? ನಿನ್ನ ಮಗ ನಗತಾ ಉತ್ತರ ಕೊಡ್ತಾನೆ. ಏನಂತ? ಸ್ವಭಾವ ಇತ್ಯುತ್ತರ ಉತ್ತರಜ್ಞ, ಅದು ನನ್ನ ಸ್ವಭಾವ ಅಂತ. ಏನದು ದೇವರ ಸ್ವಭಾವ? ಸಂಸಾರ ಬಂಧನವನ್ನು ಮಾಡೋನು ನಾನೇ, ಬಂಧನದ ಬಿಡುಗಡೆ ಮಾಡೋನು ನಾನೇ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಬಂಧನದ ಬಿಡುಗಡೆ ಎರಡನ್ನೂ ಮಾಡುವವನು ನಾನು ಅನ್ನೋದನ್ನು ತಿಳಿಸೋ ಸಲುವಾಗಿ ಭಗವಂತ ಕರುಗಳ ಬಂಧನವನ್ನು ಬಿಡಿಸೋನಂತೆ. ಮರ್ಕಾನ್ ಭೋಕ್ಷನ್. ಸರಿ, 1-2 ಬಿಚ್ಚಿದ್ರೆ ಸರಿ. ಇವನು ಬಂದ ಅಂದರೆ ಒಬ್ಬೊಬ್ಬರ ಮನೆ 300, 400, 500 ಕರುಗಳು. ಅದನ್ನೆಲ್ಲ ಹೀಗೆ ಕೂತು ಹಾಗೆ ಬಿಚ್ತಾ ಇರಲಿಲ್ಲ ಅವನು. ಹೀಗನ್ನೋ ನಾಂಪಟ್ ಅಂತೆಲ್ಲ ಬಿಚ್ಕೊಂಡು ಓಡೋ. ಅವರನ್ನು ಅಲ್ಲೇ 1 ಬಿಚ್ಚಿಕೊಳ್ಳಿ 2 ಬಿಚ್ಚಿಕೊಳ್ಳಿ, 500 ಕರು ಬಿಚ್ಚಿದ್ರೆ ಹುಡುಕೋರ ಗತಿ ಏನು? ನಮ್ಮ ಯಜಮಾನ ಬೆಳಗ್ಗೆ ಎದ್ದು ನೋಡಿದ್ರು ಗೋಷ್ಠದಲ್ಲಿ 1 ಕರು ಗತಿ ಇಲ್ಲ. ಮತ್ತು ಬೀದಿ ಆಲೋದು 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕರು ಹುಡುಕಿ ಅದನ್ನೆಲ್ಲ ಎಳೆದು ತಂದು ಕಟ್ಟೋದಾಗಿ ಕಡೆಗಂದ್ರು ಏನಾದರೂ ಬಿಸಿ ಬಿಸಿ ಕೊಡು, ಭಾಳ ತಲೆ ನೋವಿಸ್ಲಿಕ್ಕೆ ಹತ್ತಾವ. ಅವಳಂದು ಹಾಲನ್ನು ಹಿಂಡ್ಕೊಂಬನ್ರಿ, ನಿಮ್ಗೆ ಏನು ಬೇಕೋ ಅದು ಕೊಡ್ತೀನಿ. ಎಲ್ಲಿರ್ಬೇಕು ಹಾಲೆಲ್ಲ? ಕರು ಕುಡಿದು ಕೂತಿತ್ತದು. ಇವನು ಕೆಚ್ಚಲು ಹೇಳದ, ಅದು ದೊಡ್ಡ ಹಸು ಕೋಪ ಬಂದು ಒಂದ್ಸಲಿ ಒದ್ರೆ ಸೀದಾ ಅಡುಗೆ ಮನೆಗೆ ಬಂದು ಬಿದ್ದ, ಲಾಂಗ್ ಜಂಪ್ ಅದು. ಆ ಒದ್ದಿದ್ದರ ರಭಸಕ್ಕೆ ಮೂತಿ ಇಟ್ಟದಪ್ಪ ಆಗಿತ್ತು. ಉತ್ತರಾಯಣ ಮಠದ ಗುಳ್ಳೋರಿಗೆ ಇಟ್ಟದಪ್ಪ ಇರುತ್ತದು. ಹಾಗಾಯ್ತದು. ಈ ಹೆಂಡತಿಗೆ ಗೊತ್ತಿಲ್ಲಪ್ಪ, ಇವನಿಗೆ ಕರು ಒದ್ದಿದ್ದು, ಕರು ಸಲುವಾಗಿ ಆಕಳು ಒದ್ದಿದ್ದು ಮಾಡಿದ್ದು ಗೊತ್ತಿಲ್ಲ. ಬಿದ್ದದ್ದಷ್ಟೇ ನೋಡಿದ್ಲು. ಆ ಮೂತಿ ದಪ್ಪ ಆಗಿತ್ತು. ಇವಳು ಏನು ಬಾಬಿ, ಯಾವಾಗಲೂ ದೇವರ ಚಿಂತನೆ. ನಮ್ಮ ಯಜಮಾನ ಸುಂದರಕಾಂಡ ಪಾರಾಯಣ ಮಾಡ್ತಾ ಇದ್ರು, ಪ್ರಾಣದೇವರೇ ಇವ್ರ ಮೇಲೆ ಬಂದರು ಅಂತ ಹೇಳಿ ತಾಳ ತೆಗೆದು ಶುರು ಮಾಡಿದ್ರು. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತಮಕದಿಂದಲೇ ಕೊಡ ಕರಿಜನ ಪ್ರಿಯ ಪವಮಾನ. ಮೂತಿ ಹೊಡ್ಕೊಂಡು ಸಾಯ್ತಾ ಇದ್ರೆ ಹಾಡು ಯಾರಿಗೆ ಬೇಕು? ಅವನು ಹೇಳೋಣ ಅಂದರೆ ಬರವಲ್ತು ಬಾಯಿ, ಬರು ತೋರಿಸ್ದ. ಪ್ರಾಣದೇವರ ಆವೇಶ ಅಲ್ಲ, ಇದ್ದು ಪ್ರಾಣದೇವರು ಹೋಗೋ ಸನ್ನಿವೇಶ. ಈಗ ನಿನಗೆ ಯಾವಾಗ ಏನು ಹಾಡಬೇಕು ಗೊತ್ತಿಲ್ಲ. 2-3 ಹಾಡು ಕಲ್ತಿದ್ದಿ, ಎಲ್ಲ ಟೈಮಲ್ಲೂ ಅದನ್ನೇ ಹೇಳ್ತೀನಿ.
ವಾರದ ಕೆಳಗೆ ಬಚ್ಚಲಲ್ಲಿ ಕಾಲು ಜಾರು ಬಿದ್ದರೆ ಕೈ ಹಿಡಿದು ಎತ್ತೋದು ಬಿಟ್ಬಿಟ್ಟು ಎಂಥ ಪಾವನ ಪಾದವೋ ಅಂತ ಶುರು ಮಾಡಿದ್ದು. ಕಾಲು ಉಳಕ್ಕೆ ಒದ್ದಾಡ ಸಾಯ್ತಾ ಇದ್ರು. ಹಾಗಾಗಿ ವತ್ಸಾನ್ ಮುಂಚನ್ ಕರು ಬಿಚ್ಚಿ ಓಡಿ ಹೋಗ್ತಾನೆ. ಕ್ವಚಿತ್ ಅಸಮಯಾನ್, ಇನ್ನು ಇದಕ್ಕೆ ಸುಂದರವಾದ ಲಿಂಗದೇಹ ಭಂಗದ ಪರವಾಗಿ ಅರ್ಥವನ್ನು ಮಾಡ್ಯಾರ ಸತ್ಯಧರ್ಮ ತೀರ್ಥರು. ವತ್ಸ ಅಂದರೆ ಮುಖ್ಯ ಪ್ರಾಣದೇವರಿಗೆ ವತ್ಸ ಅಂತ ಕರೀತಾರೆ. ವತ್ಸ ಅಂದರೆ ಪುಟ್ಟ ಕರು ಅಂತ. ಯದ್ಯಪಿ ನಿಮ್ಮ ಹೃದಯದಲ್ಲಿ ಪುಟ್ಟ ಕರುವಿನ ರೂಪದಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ ಅಂತ ಉಪನಿಷತ್ ಹೇಳೋದು. ಅದೇ ಪ್ರಮೇಯವನ್ನ ಕಣ್ಣಿನಲ್ಲಿ ಇದೆ ಅಂತ ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ. ವಾಯು ಗೋವತ್ಸ ರೂಪೇಣ ಸರ್ವ ಪ್ರಾಣಿಷು ಸಂಸ್ಥಿತ ವಿತಾನಂ ಸೂಕ್ಷ್ಮದೇಹೋ ಗೃಹಂ ತಸ್ಯ ವಿತಾನಂ ಸ್ಥೂಲ ಉಚ್ಯತೆ ಅಂತ ಶ್ರೀಮದಾಚಾರ್ಯರ ಒಂದು ಭಾಷ್ಯ. ಅನ್ನಂ ಧಾಮಾತ್ಮಕಂ ಪ್ರೋಕ್ತಂ, ಅನ್ನ ನಾಮಕ ಲಕ್ಷ್ಮೀದೇವಿ. ಉಪನಿಷತ್ತು ಹೇಳಿದ್ದು ಇಷ್ಟು ಸಲೀಸಾಗಿ ಹೇಳಿಲ್ಲ, ಅಲ್ಲಿ ಗೊತ್ತಾಗೋದಿಲ್ಲ. ಅನ್ನವನ್ನ ಹಗ್ಗದಿಂದ ಕಟ್ಟಿದಾನೆ ಅಂತ. ಅನ್ನ ಯಾವುದು, ಹಗ್ಗ ಯಾವುದು, ಗೂಟ ಯಾವುದು ಗೊತ್ತಾಗೋದಿಲ್ಲ. ಶ್ರೀಮದಾಚಾರ್ಯ ಅಂತಾರೆ ವಾಯು ಮುಖ್ಯ ಪ್ರಾಣದೇವರು. ಇದಕ್ಕೆ ಹೆಡ್ಡಿಂಗೆ ಶಿಶುಬ್ರಾಹ್ಮಣ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಶಿಶುಬ್ರಾಹ್ಮಣ ಅಂತಾನೆ ಅದಕ್ಕೆ ಹೆಸರು ಕೊಟ್ಟಾರೆ. ಶಿಶುಬ್ರಾಹ್ಮಣ ಅಂದ್ರೆ ವಾಯುದೇವರು ನಿಮ್ಮ ಹೃದಯದಲ್ಲಿ ಪುಟ್ಟ ಕರುವಿನ ರೂಪದಲ್ಲಿ ಇದ್ದಾರಂತೆ. ವಾಯು ಗೋವತ್ಸ ರೂಪೇಣ ಸರ್ವ ಪ್ರಾಣಿಷು ಸಂಸ್ಥಿತ ಸೂಕ್ಷ್ಮದೇಹೋ ಗೃಹಂ ತಸ್ಯ. ಆ ಮುಖ್ಯ ಪ್ರಾಣದೇವರಿಗೆ ನಮ್ಮ ದೇಹದಲ್ಲಿ ಕೊಟ್ಟಿಗೆ ಯಾವುದು ಅಂದರೆ ನಮ್ಮ ಹೃದಯ ಗುಹೆಯೇ ಕೊಟ್ಟಿಗೆ ಅಂತ. ಕೊಟ್ಟಿಗೆ ಇರುವ ಸೈಟ್ ಯಾವುದು ಅಂದರೆ ಈ ನಮ್ಮ ದೇಹವೇ ಸೈಟು. ಸೂಕ್ಷ್ಮದೇಹೋ ಗೃಹಂ ತಸ್ಯ ವಿತಾನಂ, ವಿತಾನ ಅಂದರೆ ದೊಡ್ಡ ಜಾಗ, ಅದ್ಯಾವುದು ಸ್ಥೂಲ ಉಚ್ಯತೆ, ಸ್ಥೂಲ ದೇಹ. ಅನ್ನಂ ಧಾಮಾತ್ಮಕಂ ಪ್ರೋಕ್ತಂ, ಅನ್ನನಾಮಕಳಾದ ಲಕ್ಷ್ಮೀದೇವಿಗೆ ಧಾಮ ಹಗ್ಗ ಅಂತ. ಅನ್ನನಾಮಕಳಾದ ಲಕ್ಷ್ಮೀದೇವಿಯ ಹಗ್ಗ ಅಂತ. ಗೂಟ ಯಾರು? ಸ್ತೂಣಾತು ಭಗವಾನ್ ಹರಿಹಿ, ದೇವರು ಗೂಟ. ಸದಾ ಮುಖ್ಯ ಪ್ರಾಣದೇವರು ಇಲ್ಲಿದ್ದಾರೆ ಅಂತ ಚಿಂತನೆ ಮಾಡಿದ್ರೆ ನಮ್ಮ 6 ಇಂದ್ರಿಯಗಳು ಮನಸ್ಸಿನ ಸಹಿತವಾಗಿ ಪಂಚ ಜ್ಞಾನೇಂದ್ರಿಯಗಳು ನಮ್ಮ ವಶಕ್ಕೆ ಬರುತ್ತೆ ಅಂತ ಬೃಹದಾರಣ್ಯಕ ಉಪನಿಷತ್ ಹೇಳುತ್ತೆ. ಸೊ ವತ್ಸ ಅಂದರೆ ಮುಖ್ಯ ಪ್ರಾಣದೇವರು. ವತ್ಸ ಸೈನಾನ್ ಬ್ರಹ್ಮ ಗಮಯತಿ, ಮುಖ್ಯ ಪ್ರಾಣದೇವರೇ ದೇವರ ಹತ್ತಿರ ಎಲ್ಲ ಜೀವರನ್ನ ಕರೆದುಕೊಂಡು ಹೋಗೋದರಿಂದ ಮುಖ್ಯ ಪ್ರಾಣದೇವರು ವತ್ಸೋ ವಾಯು. ಸತ್ಯಧರ್ಮರು ಅದನ್ನು ಬರೀತಾರೆ. ವತ್ಸಾನ್ ಮುಂಚನ್ ಕ್ವಚಿದ ಸಮಯಾನ್, ದೇವರ ಹತ್ತಿರ ಮುಖ್ಯ ಪ್ರಾಣದೇವರು ಯಾಕೆ ಕರ್ಕೊಂಡು ಹೋಗ್ಬೇಕು? ನಾವು ಅಚೇತನರಲ್ಲ. ಗಾಡಿ ಆದರೂ ನಾವು ತಗೊಂಡು ಹೋದ್ರೆ ಅದು ವರ್ಕ್ಶಾಪ್ಗೆ ಹೋಗುತ್ತೆ ಮತ್ತೆ ಬರುತ್ತೆ. ಚೇತನರು ನಮಗೆಲ್ಲ ಬೇಕು ಅಲ್ಲಿ ಹೋಗೋದಲ್ಲ. ಕ್ವಚಿತ್, ಎಲ್ಲಿ ಚಿತ್, ಸುಮ್ಮನೆ ಚಿತ್ ಅಂತ ಹೆಸರು. ನೀ ಏನು ಚಿತ್ ಅಲ್ಲಾಗಿತ್ತಲ್ಲ ಸುಮ್ ಕೊಡು ಅಂತಾರೆ. ಕ್ವಚಿತ್ ಅಸಮ, ದೇವರಿಗೆ ಅಸಮ, ನಿನ್ನ ಸಮಾನರು ಯಾರಿಲ್ಲ. ಯಾನ್ ಯಾತಿ ಉಪಕ್ರೋಶತಿ, ಪ್ರಳಯ ಕಾಲದಲ್ಲಿ ನೀ ಎಲ್ಲರನ್ನ ಅವರವರ ಕರ್ಮಾನುಸಾರವಾಗಿ ಎಳೆದುಕೊಂಡು ಅಯೋಗ್ಯರಿಗೆ ನೀನು ಲಿಂಗದೇಹ ಭಂಗ ಮಾಡಿ ಇದನ್ನು ಕೊಡ್ತಿ, ತಮಸ್ಸನ್ನು. ಯಾರು ಸಾತ್ವಿಕರು ಅವರಿಗೆ ಮೋಕ್ಷವನ್ನು ಕೊಡ್ತೀವಿ, ನಿತ್ಯ ಸಂಸಾರಿ. ಮೂರೂ ಪರವಾಗಿ ಇದನ್ನು ಕೃಷ್ಣನ ಚೇಷ್ಟೆಯನ್ನು ಲಿಂಗದೇಹ ಭಂಗದ ಪರವಾಗಿ ಸತ್ಯಧರ್ಮ ಸ್ವಾಮಿಗಳು ವತ್ಸಾನ್ ಮುಂಚನ್ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ಯಾರ. ಸರಿ, ಕ್ರೋಶ ಸಂಜಾತ ಸಹ ಸಾಮಾನ್ಯವಾಗಿ ಹಿಂದೆಲ್ಲ ಹೇಳೋದು, ಈಗ ಯಾರು ಹೇಳೋದಿಲ್ಲ. ಈ ಮಕ್ಕಳು ಬಹಳ ತುಂಟರಾದರೆ ಪಕ್ಕದ ಮನೆಯವರು ನೀವೇ ಬೈರಿ, ನಾವು ಬೈದ ಅದು ಕಿಮ್ಮತ್ತಿಲ್ಲ, ನೀವು ಬೈರಿ. ಈಗ ಹಾಗೆ ಯಾರು ಹೇಳೋದಿಲ್ಲ. ನೀವ್ಯಾಕ್ರಿ ಬೈಯೋದು ನಮ್ಮ ಮಗುನ? ಅಪ್ಪ ಅಮ್ಮ ಕೇಳೋದು ಇಲ್ಲ, ಆ ಮಗುನೇ ಕೇಳುತ್ತೆ. ನೀವ್ಯಾರ್ರಿ ಅಂಕಲ್ ಬೈಯಕ್ಕೆ? ನಮ್ಮ ಅಪ್ಪ ಅಮ್ಮನೇ ಬೈಯಲ್ಲ. ನಾವು ಬೈದರೆ ಹಣವಲ್ಲಿ ಸುಮ್ಮನಿರು, ಅದೇನದು ರಾಕ್ಷಸ ಮುಂಡೆದು ಅಂತ ಹೇಳಿ ಸುಮ್ಮನೆ ಇರಬೇಕು. ಹಾಗಾಗಿ ನಮ್ಮ ಪರಮಾತ್ಮನನ್ನ ವರ್ಷಾನ್ ಮುಂಚನ್ ಕ್ವಚಿತ ಸಮಯಾನ್ ಕ್ರೋಶ ಸಂಜಾತ ಸಹ. ನಿನ್ನ ಮಗನ್ನ ಬೈಬೇಕು ಅಂದ್ರೆ ಬಾಯೇ ಬರಂಗಿಲ್ಲ. ಏನೇನೋ ಅನ್ಕೊಂಡಿರ್ತೀವಿ. ಕೃಷ್ಣ ಬಂದಾಗ ಅದು ಇದು ಬೈಬೇಕು ಅಂತ ವಾರದಿಂದ ಪ್ರಾಕ್ಟೀಸ್ ಮಾಡಿರ್ತೀವಿ. ಅವ್ನು ಬಂದಂದ್ರೆ ಯಾವ ಮರವದು? ಯಾಕೆ ಬಾಯಿಂದ ನುಡಿ ಬರೋದಿಲ್ಲ? ಸರಿ ಬೇಡ, ಬೈಯೋದು ಬೇಡ, ಹೊಡೀರಿ ಅಂದ್ರು. ಅದು ಇನ್ನೂ ತ್ರಾಸವಾ? ಕೈಯೋ ಬಾಯಿ ಎತ್ತು ಬಿಟ್ರೆ ಅಂತ ಬಾಯಿ ಬಿಟ್ರೆ ಮುಚ್ಚಲಿಕ್ಕೆ ಆಗಂಗಿಲ್ಲ. ಹೊಡೀರಿ ಅಂದ್ರು. ಗೋವಿಂದ, ಅದು ನಮ್ಮ ಮನೆ ಪಕ್ಕದವ್ರಿಗೆ ಕೈ ಎತ್ತಿ ವಾರ ಆಯ್ತು, ಇಳಿಸ್ಲೇವಲ್ರು. ಎಲ್ಲ ಅಂದ್ರೆ ನಿಮ್ಮನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ನಡೀರಿ ಸರ್ಕಲಲ್ಲಿ ಅಂತ. ಹೌದು, ಕೈ ಬಾಯಿ ಯಾಕೆ ಬರೋದಿಲ್ಲ? ವಾದರಾದ್ರೆ ಅಂದ್ರು, ನಿನ್ನ ಕೈ ಬಾಯಿ ಎತ್ಸೋ ನಾವು, ನೀಯೇನು ಎತ್ತತೆ ನಿನ್ ತಲೆ? ನನಿಟ್ಟು ರಾಮಕ್ಯ ಮುದೇತಿ ವಕ್ರಾತ್ ಕರಶ್ಚನಸ್ತಾಡೈ ತುಮ್ಯ ಶೋಧೆ
ವಿಲೋನ ನೇತ್ರಂ ತವ ಪುತ್ರರತ್ನಂ ಧ್ರುವಂ ಶಿಶುಸ್ತೆ ಜಗತಾಂ ನಿಯಂತ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ನಮ್ಮೆಲ್ಲ ಅವಯವಗಳನ್ನು ನಿಯಂತ್ರಣ ದೇವರು ಮಾಡ್ತಾನೆ, ಅಲ್ಲಿವರೆಗೂ ನಮಗೆ ಗೊತ್ತಾಗೋದಿಲ್ಲ. ಅದು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ದೇವರ ಕಿಮ್ಮತ್ತು ಗೊತ್ತಾಗೋದಿಲ್ಲ. ಅದು ಸ್ವಲ್ಪ ಕೈ ಕೊಟ್ಟರೆ ಆ ದೇವ್ರಿಗೆ ಹರಿಸ್ಕೊಂಡ್ರೆ ಈ ದೇವ್ರಿಗೆ ಹರಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಮಾತಾಡೋರು, ಈಗ ಮಾತೇ ಇಲ್ಲ. ಒಂದು ರೀತಿ ಒಳ್ಳೆಯದಾಗಿದೆ, ಅವ್ರು ಬೈತಾ ಇದ್ರು, ಈಗ ಅದಿಲ್ಲ. ಆದರೆ ಬೇರೆ ಮಾತು ಇಲ್ಲದೆ ಇದ್ರೆ ಎಲ್ಲ ಇಂದ್ರಿಯಗಳು ಅವನ ಒಳಗಿದೆ. ಹೃಷಿಕೇಶ ನಿಟ್ಟೂರ ನುಡಿಗಳು ಬಾಯಿಂದ ಭಾರವು ಎತ್ತಿದ ಕೈ ಇಳಿಸಲಾಗದು. ಚಂಚಲ ಕಣ್ಣಿನ ನಿನ್ನ ಮಗನು ನಮ್ಮ ಒಳಗೆ ಇದ್ದು ಪ್ರೇರಿಸುವನೇ. ನನಿಷ್ಠುರ ವಾಕ್ಯ ಮುದೇತಿ ವಕ್ರಾತೆ ಕರಶ್ಚನ ಸ್ಥಾಡಯಿತು ಯಶೋದೆ. ಅವನೇನಾದರೂ ಒಳಗೆ ನಿಂತು ಪ್ರೇರಕನ? ಹೌದು ಅಂದರು. ಸರಿ, ಅವನ್ನೇ ಕರೆದು ಕೇಳ, ಕೃಷ್ಣ ಬಾಯಿ, ನೀ ಅವ್ರ ಮನೆಗೆ ಹೋಗಿದ್ಯಾ? ಅವ್ರ ಮನೆ ಅಲ್ಲ, ನಮ್ಮದೇ ಮನೆ ಅಂದ. ಅವ್ರ ಅಪ್ಪಂದಲ್ಲ. ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲ ನಂದೇ ಅಂದ. ಅದು ಹೌದು ಕಂದ, ಅದು ಹೇಳಿದ್ಲು. ಸಾಮಾನ್ಯ ಮಕ್ಕಳಿಗೆ ಹೇಳ್ತಾರೆ, ಅವ್ರು ಬೇರೆ ಇವ್ರು ಬೇರೆ ಅನ್ಬಾರ್ದು, ಎಲ್ಲರೂ ನಮ್ಮ ಅಣ್ಣ ತಮ್ಮಂದ್ರು, ವಸುದೈವ ಕುಟುಂಬಕಂ, ಜಗತ್ತೇ ನಮ್ಮನೆ. ಈ ಕೃಷ್ಣ ಇದನ್ನ ಹೇಳಲಿಕ್ಕೆ ಅಧಿಕಾರ ಇರೋ ದೇವ್ರಿಗೆ ಒಬ್ಬನಿಗೆ. ಈಶಾವಾಸ್ಯಂ ಇದಂ ಸರ್ವಂ, ವಸುದೈವ ಕುಟುಂಬಕಂ ಅಂತ. ನಮ್ಮ ಮನೆಗಳಲ್ಲಿ ನಮ್ಮದೊಂದು ಚೇರು ಪಾರು ಇರುತ್ತೆ, ಅದನ್ನು ಇನ್ಯಾರಾದ್ರೂ ತೊಗೊಂಡು ಉರಿದು ಬಿದ್ದು ಹೋಗ್ತೀವಿ. ಆ ಚೇರ್ ಕೊಡ್ರಿ, ಅದು ಬಿಟ್ಟು ಈ ಮನೆ ಎಲ್ಲ ನಿಮ್ಮದೇ ಅಂತ. ಅವ್ರದೇ ರೂಮು, ಅವ್ರದೇ ಹಾಲು, ಅವ್ರದೇ ಪರ್ಟಿಕ್ಯುಲರ್ ಆಗಿರುತ್ತೆ. ನಮ್ಮ ಸ್ವಾಮಿ ಅಂದ, ಅವ್ರ ಮನೆಗೆ ನಾವು ಹೋಗಿಲ್ಲ, ಮತ್ತ್ಯಾಕೆ ನಿನ್ನೆ ಅಂತಾರೆ? ಅಮ್ಮ ನಿನಗೆ ಗೊತ್ತಿಲ್ಲ, ಅವ್ರ ಮನೇಲಿ ನನ್ನ ವಯಸ್ಸಿಂದ ಒಂದು ಮಗು ಇದೆ, ಅದು ಪೆದ್ದು. ನಾ ಚೂಟಿ ಅಲ್ಲ, ಅದಕ್ಕೆ ನಾನು ನೋಡಿ ಹೊಟ್ಟೆ ಉರಿ, ನಾನು ನೋಡಿ ಅವರು ಹೀಗಲ್ಲ ಅಂತಾರೆ. ನಾನು ಅನ್ಕೊಂಡು ಬಿಡು, ಅವ್ರ ಗಂಡನು ಮದ್ದು ಮಗ ಪೆದ್ದು ಅಂತ ಅವನ್ನೇ ಅಂದು ಕಳ್ಸೋದು. ಇನ್ನು ಕೃಷ್ಣ ಅಂದಂತ, ಅಮ್ಮ ನನ್ನಲ್ಲೇ ಬೈಯೋದು ನಿನ್ನನ್ನ, ನೀ ದಡ್ಡಿ ಹಿಂದೆ ಗೊತ್ತಿಲ್ಲ, ನಿಂಗೆ ಮುಂದೆ ಗೊತ್ತಿಲ್ಲ. ಅಲ್ಲೋ ನೀ ತುಂಟ ಅವ್ರ ಮನೆ ಹಾಲು ಮೊಸರು ಬೆಣ್ಣೆ ತಿಂದು ಅಲ್ಲಿ ಕತ್ತಾರಲ್ಲ, ಅಲ್ಲಿ ಇನ್ನೊಬ್ಬರ ಮನೆಗೆ ಹೋಗಿ ಯಾವಾಗ ತಿಂತಾರೆ ಮಕ್ಕಳು? ತಮ್ಮ ಮನೇಲಿ ಕೊಡದೇ ಇದ್ರೆ. ನಿಮ್ಮ ಮನೆಯಲ್ಲಿ ಕೊಡದೇ ಇರೋದಕ್ಕೆ ಯಾವಾಗ ಸಾಧ್ಯ? ಎರಡು ಕಾರಣ. ಒಂದ, ಬಡತನ ಇರಬೇಕು. ನೀನು ಬಡವಳಲ್ಲ, ಬೇಕಾದ್ರೆ ಶ್ರೀಮಂತಿಕೆ ಇದೆ, ರಾಣಿ ನೀನು, ಆದರೂ ಕೊಡೋದಿಲ್ಲ ಅಂದ್ರೆ ಮಹಾ ಲೋಭಿ. ನಿನ್ನನ್ನು ಅಂತಿರೋದು ಪೆದ್ದಾಗಿ ನನ್ನನ್ನು ಅಂದ್ರು ಅನ್ಕೋತಾ ಇದೆ. ನಿಮ್ಮ ಮಗ ನಮ್ಮ ಮನೇಲಿ ಬಂದು ತಿಂದ ಅಂದ್ರೆ ಏನದು? ನೀ ಕೊಡಂಗಿಲ್ಲ, ನೀ ಮಹಾ ಲೋಭಿ ಅಂತ. ಅದನ್ನ ದಾಸರು ಅಂದು ಬಿಟ್ರು. ಕಳವು ಕಳಿಸಿ ಜಮ್ಮ ಗೋಪಿ ಕಮಲಾನಾಭನಿಗೆ. ದಾಸ ಏನ್ ಬೇಕೋ ಅದು ಅಂದ್ರು. ಆ ಕಾಲದವ್ರು ಏನಂದ್ರು? ಉಳಿಸಿಕೊಂಡೆ ನಿಮ್ಮನೆ ಹಾಲು ಬೆಣ್ಣೆಯ. ನಿಮ್ಮ ಮನೇಲಿ ಉಳಿಬೇಕು ಅಂತೇಳಿ ಪಕ್ಕದ ಮನೆಗೆ ಹೋಗು. ಅಮ್ಮ ಹಾಗೆಲ್ಲ ಹೋಗಬಾರ್ದು ಅಂದಿದ್ದಿ, ಈಗ ನಾನು ಯಾಕೆ ಅನ್ನೋ ಅನ್ಕೊಂಡು, ಏನು ಹೋಗ್ಬಾ, ಏನೋ ಒಂದೆರಡು ಮಾತಂತಾರೆ, ಹೋಗಿ ತಿನ್ಕೊಂಬಾ. ಕಳವು ಕಣಿಸಿ ಜಮ್ಮ ಗೋಪಿ ಕಮಲಾನಾಭನಿಗೆ. ಆರು ಎಳದ ಮುನ್ನ ಎಬ್ಬಿಸಿ ಶೃಂಗಾರ ಮಾಡಿ ಗಿರುಗಂಧವ ಹಚ್ಚಿ ತಿಲಕವನಿಟ್ಟು ಕೇರಿ ಕೇರಿ ಪಾಲು ಬೆಣ್ಣೆ ಮೆದ್ದು ಬಾರೆನ್ನುತ್ತ ವಾರ್ಜನ ಬನ ಕಳುಹಿ ಜಮ್ಮ ವನ ಜನಯನನ. ಕಳವು ಕಳುಹಿ ಜಮ್ಮ ಗೋಪಿ ಕಮಲಾನಾಭನಿಗೆ. ನೋಡಿ, ಹಿಂಗೆಲ್ಲ ಮಾಡಬೇಡ. ನಾವೇನಾದ್ರೂ ಹೇಳಿದ್ರೆ ಬಾಯಿ ಬಡಕರು ಅಂತೆ. ಮುಂದೆ ದೊಡ್ಡವನಾದ ಅಂದ್ರೆ ನೀನೇ ಒದ್ದಾಡಿ ಸಾಯ್ತಿ, ಬೇಡ ಕಳಿಸ್ಬೇಡ. ಹೀಗೆ ವತ್ಸಾನ್ ಮುಂಚನ್ ಕ್ವಚಿತ ಸಮಯಾನ್ ರೋಷ ಸಂಜಾತಃ ಸಹ. ಇನ್ನು ಕೆಲವೊಮ್ಮೆ ಕೃಷ್ಣ ಏನು ಮಾಡೋನು, ಭಾಗವತ ಅಂತೂ ತುಂಬ ತುಂಟತನ ಮಾಡ್ಬೇಕಾದ್ರೆ ಸಾಮಾನ್ಯ ವಯಸ್ಸಾದವ್ರು ಮನೇಲಿ ಕೂತಿರ್ತಾರೆ, ಯಾರ ಮಕ್ಕಳು ಬಂದರೆ ಅನ್ನೋದು ಮಾಡೋದು. ಕೃಷ್ಣ ಬಂದಾಗ ಅವ್ರು ಅನ್ನೋರೇ, ನಾನು ಎದ್ದು ಬಂದರೆ ನೋಡು. ಈ ಕೃಷ್ಣ ಏನಿರಬೇಕು, ನಿಮ್ಗೆ ಎದ್ದು ಬರೋಕ್ಕಾಗಲ್ಲ, ನನಗೂ ಗೊತ್ತು, ನಮ್ಮಮ್ಮ ಹೇಳ ನಿಮ್ಗೆ ಓಡೋಕ್ಕಾಗಲ್ಲ, ಅಂತ ಹತ್ರ ಬಂದು ಹಿಡ್ಕೊಳ್ರಿ ಅನ್ನೋದು, ಹಿಡ್ಕೊಳ್ಲಿಕ್ಕೆ ಹೋದ್ರೆ ಓಡೋದು. ಕ್ರೋಶ ಸಂಜಾತಃ ಸಹ. ನಾವು ಕೋಪ ಮಾಡ್ಕೊಂಡು ನಗುತ್ತಾನೆ, ಅದು ಇನ್ನೂ ಮೈ ಹೊರದೋಗುತ್ತೆ. ಮಹಾ ಇನ್ಸಲ್ಟ್ ಅವ. ನಿನ್ನ ಮಗ ಬರಲಿ ಮಾಡ್ತೇನೆ ಅಂತ. ಎಲ್ಲಿ ಬರೋದು? ಬಂದೇನು ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅನ್ನೋ. ಸ್ಥೇಯಂ ಅದೆಲ್ಲ ಮೇಲ್ ಕಟ್ರಿ, ಮಾಡ್ಕೊಂಡು ಸಾಯ್ತೀರಿ, ಯಾಕೆ ಮೇಲ್ ಕಟ್ರಿ? ಅಮ್ಮ ನಿನ್ನ ಉಪಾಯಗಳು ಕೇಳಿ ಒದ್ದಾಡಿ ಸಾಯ್ಲಿಕ್ಕೆ ಹತ್ತಿರ. ಸಿಕ್ಕ ಪದಾರ್ಥ ಎಲ್ಲ ಈ ಸಾಮಾನ್ಯ ಮಕ್ಕಳಿಗೆ ಒಂದೂವರೆ ವರ್ಷ ನಡಿಗೆ ಬಂತು ಅಂದರೆ ಸತ್ವಿ.
ಸಿಕ್ಕದ್ದನ್ನೆಲ್ಲ ತೊಗೊಂಡೋಗಿ ಎಲ್ಲೋ ಬಾವಿಗೆ ಹಾಕು, ಈ ಬಾವಿ ಇಲ್ಲ ಪರವಾಗಿಲ್ಲ, ಎಲ್ಲೋ ತೊಗೊಂಡೋಗಿ ಕೀ ಒಯ್ಯೋದು. ಈಗಿನ ಮಕ್ಕಳು ಸ್ವಲ್ಪ ವಾಸಿ, ಅದು ಮೊಬೈಲ್ ಕೊಟ್ಬಿಟ್ರೆ ತಣ್ಣಗೆ ನೋಡ್ಕೊಂಡು ಕೂತಿರೋಂಥದ್ದು. ಮುಂದೆ ಅದು ಹೆಚ್ಚು ಕಮ್ಮಿ ಆದರೆ ಆಟಿಸಮ್ ಅಂತ ಹೇಳಿ ಅದಾಗತ್ತೆ. ಮಕ್ಕಳು ಕೊಡಬಾರ್ದು, ಕೊಡದೇ ಇದ್ರೆ ಮಹಾ ರಗಳೆ ಮಾಡುತ್ತೆ. ಏನು ಕಷ್ಟ ನೋಡ್ರಿ. ಮೊದಲು ಈ ಮೊಬೈಲ್ ಇರಲಿಲ್ಲ ಪಾಪ, ಏನೇನೋ ಮಾಡೋದು, ಅದು ಏನೋ ಒಲೆ ಪಲೆ ಇದನ್ನ ಇಟ್ಕೊಂಡು ಆಟ ಆಡೋದು. ಆ ಮನೇಲಿ ಏನೇನಿರೋದು ಅದರ ಆಟ. ಅಪ್ಪ ಪೂಜೆ ಮಾಡಿ, ಇದು ನಾನು ಪೂಜೆ ಮಾಡ್ತೇನೆ ಅಂತ 24 ಗಂಟೆ ಅಪ್ಪ ಅಮ್ಮ ಮೊಬೈಲ್ ಇಟ್ಕೊಂಡ್ರೆ ಅಂತ ನಾ ಏನು ಕಮ್ಮಿ ಅಂತದು, ಗುರುಮಿಂಚನ ಶಿಷ್ಯ ಬಿಡೋದು. ಹೀಗಾಗಿ ನಿನ್ನ ಮಗ ಕ್ವಚಿತ್ ಅಸಮಯಾನ್ ಕ್ರೋಶ ಸಂಜಾತಃ ಮೇಲ್ ಕಟ್ರಿ ಅಂದರು, ಆ ನೆಲವಿಗೆ ಅಂತ ಹಗ್ಗಕ್ಕೆ ಅನ್ನೋರು. ನಿನ್ನ ಮಗನ ಸಲುವಾಗಿ ಇದ್ದ ಬದ್ದ ಪದಾರ್ಥ ಎಲ್ಲ ಮೇಲ್ ಕಟ್ಟಿ ಸಾಯ್ಲಿಕ್ಕೆ ಅದು ಸಿಗಂಗಿಲ್ಲ ಬಿಡ. ಎಲ್ಲವೂ ಎಟಕೋ ಥರ ಇದ್ರೆ ಪರವಾಗಿಲ್ಲ. ಅವ್ನು ಗಂಡ ಗಡಿಬಿಡಿಯಿಂದ ಬಂದು ಊಟ ಕೂತಾಗ ಮೊಸರು ಅಂದ, ಅವನು ಇಳಿಸಲಿಲ್ಲ, ಮೇಲ್ ಕಟ್ಟಿದ್ರು ಈ ಕೃಷ್ಣನ ಭಯದಿಂದ. ಅವ್ನು ಊಟ ಕೂತವನು ಹೇಳೋ ಆಗಿಲ್ಲ, ಇವಳಿಗೆ ಅದು ಎಟಕೋ ಆಗಿಲ್ಲ. ಮೊಸರು ಅಂದ್ರೆ ಅಲ್ಲಿ ನೋಡ್ರಿ ಅಂದು. ದಿನ ಗಡಿಗೆ ನೋಡೋರು, ಇನ್ನೊಂದ್ಸಲಿ ಸಾರನ್ನ ತಿನ್ನೋರು, ಅನುಸಂಧಾನದ ಊಟ. ಈ ವ್ರತ ಮುಗಿಯೋ ಕಾಲಕ್ಕೆ ಉಪ್ಪಿನಕಾಯಿ ಜಾಡಿ ನೋಡಿಕೊಂಡು ಇನ್ನು 3 ದಿವಸ ಡೇಸ್ ಟು ಬಿ ಕೌಂಟೆಡ್ ಅಂತ, ಇನ್ನು 2, ಇನ್ನು 1 ನೋಡ್ತಾ ನೋಡ್ತಾ ಉಪ್ಪಿನಕಾಯಿ ಕಮ್ಮಿ ಬೇರೆ ಆಗ್ತಾ ಇರತ್ತೆ ಇವನಿಗೆ. ಹಾಗೆ ಸರಿ, ನಮ್ಮ ಸ್ವಾಮಿಯ ಕಾಟದಿಂದ ಸಾಕಾಗಿದೆ ಯಶೋದಮ್ಮ. ನಿನ್ನ ಮಗ ಸ್ಥೇಯಂ ಸ್ವಾದ್ವತ್ ತತದಧಿಪಯ, ಕಳ್ಳತನಕ್ಕೆ ಬೇಕಾದ ಎಲ್ಲ ಉಪಾಯಗಳು ಗೊತ್ತು. ಅವನು ಒಬ್ಬನೇ ಬರೋದೇ ಇಲ್ಲ, ಅವನು ಬಂದರೆ ಒಂದು 50 ಜನ ಬೆಟಾಲಿಯನ್ನೇ ಬರ್ತಾವ. ಸೇರು ಬಾವು ಚಟಾಕು ಅಂಥೇಳಿ ಅಂಗನವಾಡಿ ಈ ಭಾಳ ಮಕ್ಕಳಾದ ಸಾಕಾಗಿ ಹೋಗುತ್ತೆ. ನೀನೇ ಕರೆದ ಆ ಮಕ್ಕಳನ್ನು ಕೊಟ್ಟು ಕಳಿಸ್ತಿ. ಕರೆದು ಕೈಯಲ್ಲಿ ಚಿಟ್ಟೆ ಬೆಲ್ಲವ ಕೊಟ್ಟು ಹರಡು ಕಲ್ಲುಗಳನ್ನು ಆರಿಸಿಕೊಟ್ಟು ಊರಗೆಯ ಪುಂಡರನ್ನು ಮಾಡಿ ಕೊಟ್ಟು ಗೋಪಿ ಊರನೆಲ್ಲ ಮೆಲು ಎಂದು ಕಳುಹಿ ಬಿಟ್ಟು ಹೇಳಿದರೆ ನಮ್ಮ ಮೇಲೆ ಯಾಕಮ್ಮ ಸಿಟ್ಟಂತ ದಾಳಿಕಾರ ಮಗನ ಪಡೆದ ಮೇಲೆ. ಹೇಳಿದ್ರೆ ಕೋಪ ಮಾಡ್ಕೋಬಾರ್ದು. 50 ಜನ ಮಕ್ಕಳು ಬರ್ತಾರೆ, ಒಬ್ಬರ ಮೇಲೆ ಒಬ್ಬರು ಹತ್ತಿ ಮಾಡಿ ಅದು ಮಕ್ಕಳು ತುಂಬ ಬಿಟ್ಟು ತಲೆ ಕೆಟ್ಟೋಗುತ್ತೆ. ಎಷ್ಟೊಂದು ನೋಡ್ಲಿಕ್ಕಾಗ, ಒಬ್ರು ಗ್ಯಾಸ್ ಬಿಡ್ತಾರೆ, ಒಬ್ರು ನಳ ಬಿಡ್ತಾರೆ, ಇನ್ನೊಬ್ರು ಬಾಗಿಲು ಹೊಡಿತಾರೆ, ಇನ್ನೊಬ್ರು ಟಿ ವಿ ಆನ್ ಮಾಡ್ತಾರೆ. ಈಗ ಯಾರಿಗೂ ಅನುಭವ ಇಲ್ಲ, ಯಾಕೆ ಇಬ್ಬರೇ ಇರ್ತೀವಿ. ಹಿಂದೆಲ್ಲ ಆಗೋದಪ್ಪ, ಈ ಸಮ್ಮರ್ ಅಂದರೆ ಎದೆ ಹೊಡ್ಕೊಂಡು ಸಾಯೋರು ತಾತಂದರು. ಯಾಕೆ ಅಂದರು, ನಮ್ಮ ಮೊಮ್ಮಕ್ಕಳು ಬರ್ತಾವ್ರಪ್ಪ, ನಮ್ಗೆ 5 ಹೆಣ್ಣುಮಕ್ಕಳು, ಆ 5 ಹೆಣ್ಣುಮಕ್ಳಿಗೆ 5 ಗಂಡು ಮಕ್ಕಳಾಗಿದ್ದಾರೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಣ ವಾಸುದೇವ ನಾರಾಯಣ ಅಂಥೇಳಿ 5 × 5 25. ಏಪ್ರಿಲ್ 10ರಿಂದ ಮೇ 22ವರೆಗೂ ಕರ್ನಾಟಕದಲ್ಲಿ ರಜಾ ಸರ್ಕಾರದ ಈ ಸ್ಕೂಲ್ಗಳಿಗೆ, ಸರ್ಕಾರದ ನಿಯಮ. ಇವರನ್ನೋರು ವೈಕುಂಠ ಪರಿಚಯ ಇದೆಯಾ? ಏಪ್ರಿಲ್ 10ರಿಂದ ಮೇ 22 ದಿನ ವೈಕುಂಠ ಸಮಾರಾಧನೆ. ಯಾರು ಅಂದರು, ನಂದೇ. ಮಾಡೋರು ಯಾರು? ನಮ್ಮ ಮಕ್ಕಳು. ಮಹಾತುಂಟತನ. ಅವರೆಲ್ಲ ಹೋದ ಮೇಲೆ ಮೇ 22 ಆಯಿತು ಅಂದರೆ ಇನ್ನೊಂದು 10 ತಿಂಗಳು ನಮ್ಮ ಮನೇನೇ ವೈಕುಂಠ, ಯಾವತ್ತು ತೊಂದರೆ ಇಲ್ಲ. ಆ ಮಕ್ಕಳನ್ನು ಬೈದರೆ ಅವಕ್ಕೇನು ಹೆಚ್ಚು, ಮಕ್ಕಳೇನು ಹಚ್ಕೊಂಬೋದಿಲ್ಲ. ನೀವೇನೇ ಬೇರೆ ಅಯ್ಯೋ ಹೋಗಿ ತಾತ ಅಂತ ಹೋಗತ್ತೆ. ಈ ಅಮ್ಮಂದ್ರಿಗೆ ಮಹಾ ಬೇಜಾರು. ಎಷ್ಟನ್ನೋರು ನಿಮಗೆ ಮೊದಲು ಮಗಳ ಮೇಲೆ ಮೋಹ ಜಾಸ್ತಿ. ಆ ಮೊಮ್ಮಗು ಏನು ಮಾಡಿದ್ರು ಅನ್ನಲ್ಲ, ನಮ್ಮ ಮಗ ಏನು ಮಾಡದೇ ಇದ್ರು ಅಂತ, ಮುಂದಿನ ಸಲ ಬರ್ತೀವ ಅಂತ. ಈ ಮಾತಾಡಿದ ಕೂಡಲೇ ಪಾಪ ಅವನ ಹೆಂಡತಿ ಬಾಯಿ ತಕೊಂಬರೋಳು, ಬಾಯಿ ಮುಚ್ಕೊಂಡಿರ್ರಿ, ಮಕ್ಕಳು ಬರೋದೇ ಅಪರೂಪ, ಬಂದಾಗ ಹೀಗೆ ಅಂತೀರಿ. ಅವ್ನು ಏನು ಅಪರೂಪ ಇಲ್ಲ, 10 ವರ್ಷದಿಂದ ಬರ್ತಾನೆ ಇದ್ದಾರೆ, ಸುಮ್ಮನಿರು ಅಂದ. ಏನು ಅಪರೂಪ? ಹಾಗಾಗಿ ಮುಂದಿನ ಸಲ ಬರದೇ ಇದ್ರೆ ಎಲ್ಲ ಬಂದೇ ಬರ್ತಾರೆ. ನೋಡು, ಮುಂದಿನ ಸಲ 10 ದಿನ ಮುಂಚೆನೇ ಬಂದ್ಬಿಟ್ರು ಅವಳು, ನಮ್ಮ ಕೂಸು ಎಕ್ಸಾಮ್ ಬೇಡ ಅಂತೂ ವೈರಾಗ್ಯದಿಂದ ಅಂತ. ಹೀಗಾಗಿ ವತ್ಸಾನ್ ಮುಂಚನ್ ಕೊತಿದ ಸಮಯ ಇಷ್ಟೆಲ್ಲ ಕೃಷ್ಣನ ತುಂಟತನವನ್ನು ಅಮ್ಮನ ಮುಂದೆ ಹೇಳಿದರು. ಆ ಗೋಪಿಕಾಸ್ತ್ರೀಯರಿಗೆ ಕೃಷ್ಣನ ಚೇಷ್ಟೆ ಲೈವ್ ನೋಡುವ ಭಾಗ್ಯ, ಏನು ಆನಂದ ಪಡೋರು. ಅವರವರೇ ದಿನ ಪುರಾಣ, ದಶಮಸ್ಕಂದ ಪುರಾಣ ಹೇಳೋ ಆಚಾರ ಇಲ್ಲ, ಮಂದಿನೇ ಹೇಳೋರಂತ. 1000 ಜನ ಸೇರಿದಾಗ ಹೆಣ್ಣು ಮಕ್ಕಳು ಹರಟೆ ಅಂದರೆ ಕೃಷ್ಣಂದೇ ಇಶ್ಯೂ. ನಿಮ್ಮ ಮನೆಗೆ ಬಂದಿತ್ತಾ, ನಿಮ್ಮ ಮನೆಗೆ ಬಂದಿತ್ತಾ, ಎಷ್ಟು ಬೆಣ್ಣೆ ತಿಂತು, ಏನು ಚಲ್ತು. ಗಣತನ ಅದನ್ನು ನೋಡಿ ಕಲಿಬೇಕು. ಎಷ್ಟು ಮುದ್ದಾಗಿ ಮಾಡುತ್ತದು. ಅಪ್ಪ ಅಮ್ಮನ ಪುಣ್ಯನೇ ಪುಣ್ಯ. ಮನೆಯಲ್ಲಿ ಏನೂ ತಿನ್ನಂಗಿಲ್ಲ, ಹೊರಗೇನೂ ಬಿಡಂಗಿಲ್ಲ. ಹರಕ ಪಂಚಾಂಗ ಮಂಡ್ಯದು. ಈ ನಮ್ಮನೇದು ಇದು, ಮನೆ ಬಿಟ್ಟು ಹೋಗೋದೇ ಇಲ್ಲಿ, ಏನು ತಿನ್ನೋದು ಆ ಕಡೆ ಮಾರಿ ಮಾಡ್ಕೊಂಡು ಕೊಡೋದು. ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ,
ನೀವು ಈ ವರ್ಷ ಸಮ್ಮರ್ ಹಾಲಿಡೇಸಲ್ಲಿ ಒಂದೆರಡು ಸಣ್ಣ ಕಳ್ಳತನ ಆದರೂ ಕೃಷ್ಣನ ಹತ್ರ ಹೋಗಿ ಕಲಿತ್ಕೊಂಬನ್ರಿ. ಪೆದ್ದಾಗಿದ್ದೀರಿ, ಪಕ್ಕದ ಮನೆ ಬಾಳೆ ಎಲೆ ಕಟ್ ಮಾಡ್ಕೊಂಬನ್ರಿ ಅಂತ ಚಾಕುವನ್ನು ಬೀಳಿಸಿ ಹೊತ್ಕೊಂಡಿರೋ ವಸ್ತ್ರನೂ ಬಿಟ್ಟು ಆಕೆ ನೋಡಿದಾಗೆಲ್ಲ ಅಂತಾಳೆ ಬಾಳೆ ಎಲೆ ಕಳ್ಳ ಅಂತ. ಧೋತ್ರ ಹೋಯ್ತು, ಕತ್ರಿ ಹೋಯ್ತು, ಒಂದು ಬಿರುದು ಬಂತು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇದ್ದಾಗ ಬಾಳೆ ಎಲೆ ಕಳ್ಳ. ಆ ಕೂಸು ನೋಡ್ರಿ, ಊರು ಮನೆಯದೆಲ್ಲ ಅಬುದ್ಯಶೋಧ ತನಯಸ್ಯ ಪೃಥ್ವ್ಯಾಂ ವಿನಿಂದತ ತಸ್ಕರತಾಪಿ ಭೂತ್ಯೈ. ತಸ್ಕರತ್ವ ಅಂದ್ರೆ ಕಳ್ಳತನ, ಅದು ನಿನಗೆ ಭೂತಿ. ಭೂತಿ ಅಂದ್ರೆ ಮಂಗನ ಅಂತ. ಯಾಕೆ? ಅಬುದ್ಯಶೋಧ ತನಯಸ್ಯ ಪೃಥ್ವ್ಯಾಂ, ಕೃಷ್ಣನ ಕಳ್ಳತನವನ್ನ ಕೊಂಡಾಡಿದರೂ ಮಂಗಲ ಉಂಟಾಗತ್ತೆ. ಯಾಕೆ ಅಂದ್ರು, ಅದನ್ನ ಯಾಕೆ ಕೊಂಡಾಡೋರು ಯಾಕೆ? ಫಸ್ಟ್ ಆಫ್ ಆಲ್ ಕಳ್ಳತನವನ್ನ ಕೊಂಡಾಡಿದ್ದು ಯಾಕೆ? ಅಂತಾರೆ ತಥಾ ಹಿ ಲಕ್ಷ್ಮೀ ನಯನಾಂತ ಭಾಜಾಂ ಅಸಖ್ಯ ದೋಷೋಪಿ ಭವೇದ್ ಗುಣಾಯ. ಸಾಮಾನ್ಯವಾಗಿ ತಪ್ಪು ಮಾಡಿದ್ದ ತಪ್ಪಲ್ಲಂತೆ, ಯಾರು ಮಾಡಿದ್ರು ಅನ್ನೋ ತಪ್ಪು. ಒಬ್ಬ ಸಾಮಾನ್ಯ ಮಾಡಿದರೆ ದೊಡ್ಡ ತಪ್ಪದು. ಏನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಯೋಲೇಟ್ ಮಾಡಿದರೆ ಈಗೆಲ್ಲ ಆಯ್ತಲ್ಲ. ಚರಂಡಿ ಪಕ್ಕದಲ್ಲಿ ರಾಜಕಾಲುವೆ, ಸಾಮಾನ್ಯದ ಮನೆಯಲ್ಲಿ ಕೃಷ್ಣಾರ್ಪಣವೇ, ಅವನು ದೊಡ್ಡ MLA ಇಲ್ಲ, ರಾಜಕಾಲುವೆ ಇದ್ದದ್ದೆಲ್ಲೋ ಇಲ್ಲಿ ಬಂದಿದೆ ಇವರು ದರ್ಶನಕ್ಕೆ ಅಂತ ಹೇಳಿ ಆ ಬಿಲ್ಡಿಂಗ್ ಬಿಟ್ಟರೆ ರಾಜಕಾಲುವೆ ಎಲ್ಲ ಹೋಗತ್ತ. ಹಾಗಾದರೆ ತಥಾಹಿ ಲಕ್ಷ್ಮೀನಯನ ಅಂತ ಭಾಜಾಂ, ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ಯಾರು ಒಳಗಾಗಿರ್ತಾರೋ ಅವರು ದೋಷವನ್ನ ಮಾಡಿದ್ದರು ಅದನ್ಯಾರು ಅನ್ನೋದಿಲ್ಲ, ಹೊಗಳ್ತಾರೆ. ಹಂಗಿರ್ಬೇಕು ನೋಡ್ರಿ. ಎಲ್ಲೋ ನೀರು ಹಿಡಿದಿಟ್ಟಿದ್ರು, ವಾರಕ್ಕೊಮ್ಮೆ ಬರೋ ನೀರದು, ಮಡಿ ನೀರು. ಆ ತಾಯಿ ಮಗು ಹೇಳ್ತಾ ಇದೆ ಮುಟ್ಟಬೇಡ ಅದು ನೀರು. ಆ ಮಗು ಗೊತ್ತು, ಅಮ್ಮ ನನಗೂ ಮಡಿ ಮೈಲಿಗೆ ಗೊತ್ತು, 20 ಸಲ ಹೇಳಬೇಡ, ನಾ ಯಾವಾಗ ಮುಟ್ಟಿದ್ದೇನೆ ಸುಮ್ಮನೆ ಅನ್ಬೇಡ. ಅದಕ್ಕೆ 10 ಸಲ ಅಂದ್ರೆ ಮೈ ಹೊರದೋಗಿತ್ತು. ಯಾರನ್ನ ಇದನ್ನು ಮೈಲಿಗೆ ಮಾಡಬೇಕು, ನಾ ಅಮ್ಮನ ಮುಂದೆ ಕುಣಿಬೇಕು. ಯಾರೋ ಬಂದು ಮುಟ್ಟಿಟ್ಬಿಟ್ರು, ಏನು ಆನಂದ ಆ ಕೂಸಿಗೆ. ಅಮ್ಮ ನೀರಟ್ಟು ಮೈಲಿಗೆ ಆಯ್ತು. ಯಾಕೆ ಮಾಡಿದೆ? ನಾ ಮಾಡಿದ್ದಲ್ಲ, ನೋಡು ಬಾ. ಅವಳು ಕೋಲೆ ಹಿಡ್ಕೊಂಬಂದು ಯಾರು ಅಂತ ನೋಡಿದ್ರೆ ಆ ಮನೆಗೆ ಸಾಲ ಕೊಟ್ಟವರು ಅವರು. ಏನು ಅನ್ಬೇಕು? ಯಾಕಮ್ಮ ಮುಟ್ಟಬಾರ್ದ? ಇಲ್ಲ ನೀವು ಮುಟ್ಟಿ ಅಂತಾನೆ ಇಟ್ಟಿದ್ದು. ನೀವು ಕೃಷ್ಣರಾವ್ ಅಲ್ಲ, ಕೃಷ್ಣಾಜಿನರಾವ್. ನೀವೇನು ಮುಟ್ಟಿದಿರೋ ಅದೇ ಮಡಿ. ಹಾಗಾದರೆ ತಥಾಹಿ ಲಕ್ಷ್ಮೀ ನಯನ ಅಂತ ಭಾಜಾಂ, ಲಕ್ಷ್ಮೀ ಕೃಪಾ ಕಟಾಕ್ಷ ವೀಕ್ಷಣೆಗೆ ಯಾರು ಭಾಜನರೋ ಅವರು ಮಾಡಿದ್ದೇ ಚಂದ. ಅಂದ್ರೆ ಲಕ್ಷ್ಮಿಯ ಕಟಾಕ್ಷ ಇವನಿಗಲ್ಲ, ಲಕ್ಷ್ಮಿಗೆ ಇವನ ಕಟಾಕ್ಷ ವೀಕ್ಷಣೆ ಇದೆ. ಶ್ರೀರ್ಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ನಿನಗೆಲ್ಲಾ ಕೊಡುವ ಯೋಗ್ಯತೆ ಲಕ್ಷ್ಮೀ ದೇವಿಗೆ ಬಂದದ್ದು ಯಾಕೆ ಅಂದ್ರೆ ಇವನು ನೋಡಿದ್ದಕ್ಕಂತೆ. ಯಂ ಕಾಮಯೇತಂ ತನುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಮಮ ಯೋನಿರಪ್ಸ್ವ ಅಂತ ಸಮುದ್ರೆ. ನನ್ನ ಕಾರಣಕರ್ತ ಒಬ್ಬ ಇದ್ದಾನೆ. ಅವನು ಯಾರು ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಮಲಗಿದ ಪದ್ಮನಾಭಾಚಾರ್. ಅವನು ನನ್ನ ಗಂಡ, ಅವನ ಅನುಗ್ರಹದಿಂದ ನಾನು ಮಂದಿಗೆಲ್ಲ ಕೊಡ್ತೇನೆ ಅಂತ. ಹಾಗಾಗಿ ನಮ್ಮ ಸ್ವಾಮಿಯ ಚೇಷ್ಟೆಯನ್ನು ನೀವು ಕೊಂಡಾಡ್ರಿ. ಅದಕ್ಕೆ ವ್ಯಾಸರಾಜರು ಅದನ್ನು ಮೊದಲು ಗಾನ ರೂಪದಲ್ಲಿ ಮಾಡಿದ್ದು. ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪಿ ಜನ ಜಾರ ನೆನೆದರೆ ಸಾಲದೆ. ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರ ನೆನೆದರೆ ಸಾಲದೆ. ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಮಾವನ್ನ ಕೊಂದವನೆಂದರೆ ಸಾಲದೆ. ಪ್ರತಿ ದಿವಸ ಮಾಡಿದ ಪಾಪಗಳಿಗೆಲ್ಲ ಪತಿತ ಪಾವನನೆಂದರೆ ಸಾಲದೆ. ಇಂತೆಪ್ಪ ಮಹಿಮೆಗಳನೆಂದನಾದರೂ ಒಮ್ಮೆ ಸಂತತದಿ ನೆನೆಯ ಸಲಹುವ ನಮ್ಮ ಶ್ರೀಕೃಷ್ಣ. ಸಂತತದಿ ನೆನೆಯ ಸಲಹುವ ನಮ್ಮ ಶ್ರೀಕೃಷ್ಣ. ಶ್ರೀಕೃಷ್ಣ ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಗೋಪೀ ಜನ ಜಾರ ಅನ್ನು, ಗೋಪಿಕಾ ಸ್ತ್ರೀಯರ ಜನ ಅಂದ್ರೆ ಜನನ ಮರಣ, ಅದರ ಅಬ್ರಿವಿಯೇಷನ್ ಅಂತ. ಜನನ ಮರಣ ರೂಪ ಸಂಸಾರಕ್ಕೆ ಇವನು ಪರಮಾತ್ಮನನ್ನ ಜಾರ ಅಂದ್ರೆ ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪಿ ಜನ ಜಾರ. ಜನನ ಮರಣ ರೂಪ ಸಂಸಾರಕ್ಕೆ ನೀನು ಜಾರ. ಜಾರ ಅಂದ್ರೆ ಏನು? ಮುಪ್ಪು. ಜರೆ ಅಂದ್ರೆ ಮುಪ್ಪು, ಜಾರ ಅಂದ್ರೆ ಮುಪ್ಪು ತರುವವ. ಜರಯತಿ ಇತಿ ಜಾರ. ಮುಪ್ಪನ್ನ ತರುವವನು ಯಾರೋ ಅವನು ಜಾರ. ಮುಪ್ಪು ನಮಗೆ ದೇಹಕ್ಕೆ ಬಂತು, ಸಂಸಾರಕ್ಕೆ ಬರಲಿಲ್ಲ.
ಸಂಸಾರಕ್ಕೆ ಮುಪ್ಪು ಬರಬೇಕು ಅಂದರೆ ಅದು ದೇವರ ಕೃಪಾ ಕಟಾಕ್ಷ ವೀಕ್ಷಣೆ ಬೀಳಬೇಕು. ಹಾಗಾದರೆ ಗೋಪೀ ಜನಜಾರ, ಗೋಪಿಕಾ ಸ್ತ್ರೀಯರ ಜನನ ಮರಣ ರೂಪ ಸಂಸಾರಕ್ಕೆ ನೀನು ಮುಪ್ಪನ್ನ ತಂದವನು, ಅಥವಾ ಗೋಪೀಜನ ಯಾರು ಗೋಪೀಚಂದನ ಧಾರಣೆ ಮಾಡಿದ್ದಾರೆ ಆ ಜನದ ಜನನ ಮರಣ ರೂಪ ಸಂಸಾರಕ್ಕೆ ಮುಪ್ಪನ್ನ ತೆಗೆದುಕೊಂಡು ಬಾ ಸ್ವಾಮಿ. ನವನೀತ ಚೋರ, ನವನವನೀತ, ನೀತ ಅಂದರೆ ತಂದದ್ದು ಅಂತ, ಹೊಸದಾಗಿ ತಂದ ಎಲ್ಲ ಪಾಪಗಳನ್ನು ಅವನ ನಾಮಸ್ಮರಣೆಯಿಂದ ಖರೀತಾನಂತೆ. ಮಧ್ವಾಚಾರ್ಯರು ದೇವರನ್ನು ದೊಡ್ಡ ಕಳ್ಳ ಅಂದರು. ಅದರಾಗಿರೋ ಅದೇ ಅಂತಾರೆ, ಕಳ್ಳತನ ಯಾಕೆ ಮಾಡಿದ್ರು ನಮ್ಮ ಸ್ವಾಮಿ? ಏನು ಮಾಡೋದ್ರಿ, ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಬಿಡೋದಿಲ್ಲ. ಅದೇನು ಹುಟ್ಟುಗುಣ ಅಂತೀರಿ? ಅವ್ನು ಕದ್ದು ಅಭ್ಯಾಸ ಏನು ಮಾಡೋದು? ಏನು ಕದ್ದ? ಈ ಕಳ್ಳ ನಿಮ್ಮನೆ ಬೆಳ್ಳಿ ಬಂಗಾರ ರೊಕ್ಕ ಕದೀತಾನೆ. ನಮ್ಮ ನಾರಾಯಣ ಭಾಳೀ ದೊಡ್ಡ ಕಳ್ಳ. ಏನು ಕದೀತಾನೆ? ಅನೇಕ ಜನ್ಮಗಳ ಪಾಪವನ್ನೇ ಕದೀತಾನೆ. ಅದು ಏನು? ನೀವೊಮ್ಮೆ ಅವನು ಕರೆದಿ ಅಂದರೆ ಪಾಪ ಹೋಯ್ತು ಅಂತ. ನಾರಾಯಣೋ ನಾಮ ನರೋ ನರಾಣ ಪ್ರಸಿದ್ಧ ಚೋರ ಕದಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತಿ ಮಾತ್ರ ಏವ. ಕೃಷ್ಣಾಮೃತ ಮಹಾರಣದಲ್ಲಿ ಹರಿನಾಮ ಸ್ಮರಣೆಯ ಮಹತ್ವವನ್ನು ಆಚಾರ್ಯ ಹೇಳ್ತಾ ತುಂಬ ಪದ್ಯಗಳು ಬರೆದಿದ್ದಾರೆ. ಅದರಲ್ಲಿ ಇದು ಒಂದು, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ. ಪ್ರಸಿದ್ಧ ಚೋರ ಅಂದರೆ ನಾರಾಯಣ. ಅನೇಕ ಜನ್ಮಗಳಲ್ಲಿ ಗಳಿಸಿದ ಪಾಪದ ಬೆಟ್ಟವನ್ನು ಅವನ ಸ್ಮರಣೆ ಮಾಡಿದರೆ ಕಳ್ಕೊಳ್ಬಹುದು. ಈ ಸಂಸ್ಕೃತದಲ್ಲಿ ಹರಿ ಅಂದರೆ ಕಳ್ಳ ಅಂತಾನೋ ಒಂದು ಅರ್ಥ ಇದೆ. ಮನೆ ಕಳ್ಳ ಬಂದ ಅಂದರೆ ಕಳ್ಳ ಬಂದ ಅರಬೇಡ್ರಿ ಅಂದ್ರೆ ಮತ್ತೇನು? ಹರಿರಿಯಾತಿ ಅಂದರೆ ಹರಿ ಅಂದರೆ ಕಳ್ಳನೇ. ಹರಿ ಅನ್ನೋ ಶಬ್ದವನ್ನು ಉಚ್ಚಾರಣೆ ಮಾಡಿದರೆ ನಿಮ್ಮೆಲ್ಲ ಪಾಪನೂ ಹೋಯ್ತು, ಮನೆಯೊಳಗಿನ ಸಾಮಾನು ಹೋಯ್ತು, ಎರಡೂ ಆಯಿತು. ಹರಿರಿಯಾತಿ ಅವನ ನಾಮವನ್ನು ಭಕ್ತಿಯಿಂದ ಉಚ್ಚಾರಣೆ ಮಾಡ್ರಿ. ಸರ್ವ ಪಾಪಾನಿ ಯತ್ ಸಂಸ್ರತೆ ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನ ಶರವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಕುರ್ವತೆ ಕರ್ಮ ಯತ್ ಪ್ರೀತಯೇ ಸಜ್ಜನ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಸರ್ವ ಪಾಪಾನಿ ಯತ್ ಸಂಸ್ಕೃತೆ ಸಂಕ್ಷಯಂ ಯಾಂತಿ. ಹೀಗಾಗಿ ಜಾರ ಚೋರ ಅಂತೆಲ್ಲ ದೇವರನ್ನ ದಾಸರುಗಳು ಚೆನ್ನಾಗಿ ಕೊಂಡಾಡ್ತಾರೆ. ಗೋಪಿ ಕೆಣ್ಣಿನ ಮಗ ಜಾರ ಇವ ಚೋರ ಸುಕುಮಾರ. ಗೋಪಿ ಕೆಣ್ಣಿನ ಮಗ ಜಾರ ಮುದದಿ ಮುಕುಂದ ಸದನಾಕ ಬಂದ ದಧಿಯ ಮೀಸಲು ಬೆಣ್ಣೆ ತಿಂದ ಅವ ಚಂದ ನಿನ್ನ ಕಂದ. ಗೋಪಿ ಕೆಣ್ಣಿನ ಮಗ ಜಾರ ಮಾರಾನ ಪಿತತ ಮನೆಯೋಳು ಪೊಕ್ಕ ಹಿಡಿಯ ಹೋದರೆ ಅವ ಸಿಕ್ಕ ನೋಡಿ ನಕ್ಕ ಭಾರಿ ಟಕ್ಕ. ಗೋಪಿ ಕೆಣ್ಣಿನ ಮಗ ಜಾರ ಬಹಳ ದಿನವಾಯಿತು ಹೇಳುವುದು ಹೆಂಗೆ ಗೋಪಾಲನ ಮನವು ಒಮ್ಮೆ ಹಾಂಗೆ ಒಮ್ಮೆ ಹೀಂಗೆ ಹೇಳಲ್ಯಾಂಗೆ. ಗೋಪಿ ಕೆಣ್ಣಿನ ಮಗ ಜಾರ. ಹೀಗೆ ನಾನಾ ಲೀಲೆಗಳನ್ನು ಸ್ವಾಮಿ ಮಾಡಿ ತೋರಿಸ್ದ. ದ್ರವ್ಯ ಮರ್ಕಾಂ ಭೋಕ್ಷನ್ ವಿಭಜತಿ ಸಚೇ ಸ್ಥೇಯಂ ಸ್ವಾದ್ವತ್ ತದಧಿಪಯ ಕಲ್ಪಿತೈ ಸ್ಥೇಯ ಯೋಗೈ. ಅವರೆಲ್ಲ ಅಂದರು, ಯಶೋಧ ಬುದ್ಧಿ ಹೇಳೋನಿಗೆ ಏನು ಹೇಳಲಿ ಅಂದು, ನೀ ತಿಂದು ಮಿಕ್ಕಿದ್ದಾದ್ರೂ ಉಳಿಸುವ ಅಂತ ಹೇಳು. ಅದನ್ನೇನು ಮಾಡ್ತಾನೆ? ನಮ್ಮನೆಗೆ ತಂದಿಲ್ಲವ, ನಿಮ್ಮನೆಗೆ ತಂದಿಲ್ಲ, ಅವನ ಜೊತೆ ಒಂದು 2 ಬೆಕ್ಕನ್ನು ಕಟ್ಕೊಂಡ್ಬಂದಿರ್ತಾನೆ, ಅದಕ್ಕೆ ಹೋಗಿ ಬೆಣ್ಣೆ ಅಲಂಕಾರ ಬಳಿತಾ ಕೂತಿರ್ತಾನೆ. ಮರ್ಕಾಂ ಭೋಕ್ಷನ್. ಇನ್ನು ಅದು ವಾರ ಚೇಂಜ್ ಮಾಡೋಣಂತ. ಒಂದು ವಾರ ಬೆಕ್ಕು, ಇನ್ನೊಂದು ವಾರ ಕೋತಿ, ಮರ್ಕಟ ಅಂತಾನು ಒಂದು. ಆಚಾರ್ಯರು ನಿನ್ನೆ ಹೇಳಿದಂತೆ ಯಮಕ ಭಾರತದಲ್ಲಿ ಕೋತಿ ಮೇಲೆ ಕೂತು ಬರೋಣಂತ. ಆ ಕೋತಿ ಯಾವುದು ಅಂದರೆ ವಾಯುದೇವರೇ ಬರೋಣಂತೆ. ಸ್ವಾಮಿ ನನ್ನ ಮೇಲೆ ಕೂಡು ಅಂತ, ನಿನ್ನ ಚೇಷ್ಟೆ ನಾನು ನೋಡಬೇಕು ಅಂತ ಹೇಳಿ ಶ್ರೀಮದಾಚಾರ್ಯರು ಯಮಕ ಭಾರತದಲ್ಲಿ ಹೇಳೋದು. ಪರಮಾತ್ಮ ಕೋತಿಯ ಮೇಲೆ ಕೂತು ಬರೋನು. ಅದು ಕೋತಿ ಅಂದರೆ ಇದ್ಯಾವುದು ಲೋಕಲ್ ಕೋತಿ ಅಲ್ಲ, ಲೋಕನಾಥನ ಸೇವಕನಾದ ಮುಖ್ಯ ಪ್ರಾಣದೇವರು ಅದರ ಮೇಲೆ ಕೂತು ಬರೋನು.
ಸೊ ಮುಖ್ಯ ಪ್ರಾಣದೇವರು ಬೆಣ್ಣೆ ಅಲಂಕಾರ ಮೊದಲು ಶುರು ಮಾಡಿದವನೇ ಕೃಷ್ಣ. ಆಮೇಲೆ ನಾವೆಲ್ಲ ಹಚ್ಚೋದು ಗಿಚ್ಚೋದು. ಸಾಮಾನ್ಯ ಪ್ರಾಣದೇವರಿಗೆ ಬೆಣ್ಣೆ ಅಲಂಕಾರ ಹೆಚ್ಚು. ಹಾಗಾಗಿ ನಮ್ಮ ಸ್ವಾಮಿ ಬೆಣ್ಣೆ ಅಲಂಕಾರವನ್ನ ಮೊದಲು ಮುಖ್ಯ ಪ್ರಾಣದೇವರು ಮಾಡೋರು. ಮರ್ಕಾನ್ ಭೋಕ್ಷನ್. ಮರ್ಕ ಅನ್ನೋದಕ್ಕೆ ಎರಡು ಅರ್ಥ ಉಂಟು. ಒಂದು ಮಾರ್ಜಾರ ಅಂತ, ಇನ್ನೊಂದು ಮರ್ಕಟ. ಮರ್ಕಮ್ ಅಂತಾನೆ ಇಲ್ಲಿದೆ, ಮರ್ಕಾನ್ ಅಂತಾನು ಎರಡು ಪಾಠ ಉಂಟು. ಮರ್ಕಾನ್ ಭೋಕ್ಷನ್ ವಿಭಜತೆ. ಆ ಉಳಿದದ್ದನ್ನೆಲ್ಲ ಬೆಕ್ಕಗೆ ಹಚ್ಚಿ ಅದು ಮ್ಯಾವ್ ಮ್ಯಾವ್ ಅಂತ ಹೊಡ್ಕೊಂಡು, ಇಲ್ಲ ಕೋತಿಗೆ ಹಚ್ಚಿ, ಇದು ಬೇಕಾ? ಆದರೆ ಅದನ್ನ ಯಾಕೆ ಹಾಗೆ ಮಾಡೋನು? ಅಲ್ರಿ, ಕೃಷ್ಣ ತಿಂದು ಮಿಕ್ಕಿದ್ದನ್ನು ತಿನ್ನುವ ಯೋಗ್ಯತಾ ನಿಮಗಿಲ್ಲ ಅಂದ್ರೆ ಅದಕ್ಕೆ ಹಚ್ಚೋನು. ಯೋಗ್ಯತೆ ಇದ್ರೆ ಬಿಟ್ಟು ಹೋಗೋನು. ಮರ್ಕಾನ್ ಭೋಕ್ಷನ್ ವಿಭಜತಿ ಸಚೇನ್ ನಾಸ್ತಿ ಭಾಂಡಮ್ಯನತಿ. ಯಶೋಧ ಅನ್ನೋ ಒಂದು ಕೆಲಸ ಮಾಡ್ರುವ, ಕೇಳಿ ಕೇಳಿ ಸಾಕಾಗಿದೆ ನನಗೂ. ನಿಮ್ಮ ಮನೆಗೆ ಬಂದಾಗ ಅವನು ಹಾಲು ಕುಡ್ದ ಅಂದರೆ ನಾಲಿಗೆ ಸುಟ್ಟೋಗ್ಬೇಕು, ಹಂಗೆ ಹಾಲು ಬಿಸಿ ಮಾಡಿಡ್ರಿ. ಮತ್ತು ನೀ ಬೈತೀನು, ನಾ ಏನೇನು ಬೈಯಂಗಿಲ್ಲ, ನಿಮಗೆ GPA ಕೊಟ್ಟೇನು, ಬೇಕಾದ್ರೆ ಮಾಡ್ಕೊಳ್ಳಿ. ಇವರೇನು ಮಾಡಿದ್ರು, ದೊಡ್ಡ ಒಂದು ಹಂಡೆ ತಂದು ಅದರ ತುಂಬ ಒಂದು 400 ಲೀಟ್ರ್ ಹಾಲು ಹಾಕಿ, ಕೃಷ್ಣ ಹಾಲು ಕುಡಿಯೋದಲ್ಲ ಹಂಡೆ ಒಳಗೆ ಬಿದ್ದೋಗ್ಬೇಕು ಅಂತೀವ್ರು. ಅವನು ಯಾಕೆ ಬಿಡ್ತಾನೆ? ಸಂಸಾರಕ್ಕೆ ನಮ್ಮನ್ನು ಒಗಿತಾನಷ್ಟೇ. ಹಂಡೆಯಲ್ಲಿ ಬಿದ್ದರೂ ಈಚೆ ಕೂತಿರ್ತಾನೆ ಅವನಿಗೇನು. ಸರಿ, ದೊಡ್ಡ ಹಂಡೆ, ಅದ್ರ ಕೆಳಗೆ ಉರಿ ಹಚ್ಚಿದ್ದಾರೆ, ಅದು ಕುದೀತಾ ಇದೆ. ಏನು ಆನಂದವೂ ಇವರಿಗೆಲ್ಲ ಇವತ್ತಿದೆ. ಕೃಷ್ಣನಿಗೆ ಸರಿಯಾಗಿ ಇತ್ತು. ಅವನು ಬಂದ, ಇವರೆಲ್ಲ ಬಚ್ಚಿಟ್ಕೊಂಡಿದ್ರು. ಅವ್ನು ನೋಡಿದ್ರೆ ಮತ್ತೆ ಓಡಿ ಹೋಗ್ತಾನೆ ಅಂತ. ಎಲ್ಲ ಇದೀರಾ? ಓ ಇದೀವಿ ಅಂದ್ರು. ಅನ್ಬೇಡ್ರಿ, ಐಸ್ ಪೈಸ್ ಹಾಕ್ತೀವಿ. ಐಸ್ ಇಲ್ಲ ಪೈಸ್ ಇಲ್ಲ, ಬನ್ರಿ ಅಂದ. ಎಲ್ಲರೂ ಬಂದರು. ಅವ್ನು ನೋಡೋ ಕಾಲಕ್ಕೆ ಹಂಡೆ ಎತ್ಬಿಟ್ರು. ಆ ಹಂಡೆಯ ಓನರ್ಗೆ ಇಷ್ಟ ಆಶ್ಚರ್ಯ. ಗಂಡಂಗಂದ, ನೋಡ್ರಿ, ಆ ಮಗು ಖಾಲಿ ಹಂಡೆ ಎಲ್ಲ 300-400 ಲೀಟ್ರು ಹಾಲು ತುಂಬಿರೋ ಹಂಡೆ, ಅದು ಬಿಸಿದು ತಾನಾಗೆ ಎತ್ತಾ ಇದೆ. ನೀವು ಇದೀರಪ್ಪ, ಖಾಲಿ ಬಕೀಟ್ ಎತ್ತಲಿಕ್ಕೆ ಬಚ್ಚರಲ್ಲಿ ಹೆಲ್ಪ್ ಅಂತ ಹೊಡ್ಕೋತೀರಿ. ಅದು ಯಾರು ನಿಮಗೆ ಹೆಸರು ನೋಡಿದ್ರೆ ಬಲಭೀಮರಾವ್. ಯಾರು ಇಟ್ಟರೋ ಏನೋ, ಈ ಸಲ ಆಧಾರ್ ಕಾರ್ಡಲ್ಲಿ ಚೇಂಜ್ ಆದ್ರೂ ಮಾಡ್ಕೊಳ್ರಿ. ಏನು ಮಾಡ್ಕೊಳ್ಳಿ, ಬಲಹೀನ್ ರಾವ್ ಅಂತ ಮಾಡಿಸ್ಕೊಳ್ರಿ. ಬಲಭೀಮರಾವ್ ನಮ್ಮ ಮಕ್ಕಕ್ಕೆ ತಮ್ಮಿಗೆ ಎತ್ತಲಿಕ್ಕೆ ಆಗೋದಿಲ್ಲ, ಥಾಲಿ ಎತ್ತಲಿಕ್ಕೆ ಆಗೋದಿಲ್ಲ, ಬಲಭೀಮರಾವ್ ಅಂಥೇಳಿ. ಸರಿ, ಸುಮ್ಮನೆ ಏನು ಮಾಡ್ತಾನೆ ನೋಡ. ಅನಾಯಾಸ ಹಾಲು ಕುಡಿದು ಕೂತ್ಬಿಟ್ಟ. ಇವಳಿಗೆ ನಾಲಿಗೆ ಸುಡಬಹುದು, ಬಾಯಿ ಸುಡಬಹುದು, ಬೀಳೋದೆಲ್ಲಿ. ಒಂದು ಹನಿ ಹಾಲು ಉಳಿಸ್ತಿಲ್ಲ. ಇವಳು ಭಯ ಶುರು ಆಯ್ತು. ಹಂಡೆಯನ್ನು ಏನಾದರೂ ಹೆಚ್ಚಿಗೆ ಬಾಯಿಗೆ ಹಾಕೊಂಡ ಅಂತ. ಪುಣ್ಯಕ್ಕೆ ಹಂಡೆ ಏನು ಮಾಡಲಿಲ್ಲ, ಈಗ ನಿಂತು ಬಿಟ್ಟಿದ್ದು. ಅವಳು ಕೈ ಮೇಲೆ ಇಟ್ಟ, ತಗೋ ನಿನ್ನ ಹಂಡೆ ಅಂತ ಹೇಳಿ ಅದನ್ನು ಕೆಳಗೆ ಹಾಕೋದು ಬಿಟ್ಬಿಟ್ಟು, ಅವಳಿಗೆ ಅದು ತವ್ರ ಮನೆ ಪದಾರ್ಥ ಇಷ್ಟು ಅಭಿಮಾನ ಹಾಕಿರ್ತಾರೆ ಹೆಣ್ಣು ಮಕ್ಕಳಿಗೆ. ಒಬ್ಬೊಬ್ಬ ಅವ್ರ ಅಪ್ಪ ಅಮ್ಮನ ಪದಾರ್ಥಗಳು. ಅದು ಹಂಡೆ ಅವ್ರ ಅಮ್ಮ ಇದ್ದ ಹಾಗೆ ಇತ್ತಂಥದ್ದು. ಅಮ್ಮ ಅಥವಾ ಅಮ್ಮನೇ ಹಂಡೆ ಇದ್ದ ಹಾಗಿತ್ತು. ಅದನ್ನು ನೋಡಿದಾಗೆಲ್ಲ ಅಮ್ಮನ ನೆನಪು, ನಮ್ಮ ಅಮ್ಮನೂ ಹೀಗೇ ಇದ್ಲು ಅಂತ ಹೇಳಿ. ನಿಧಾನಕ್ಕೆ ಇಡೋದ್ರಲ್ಲಿ ಕೈ ಸುಟ್ಟು ಭಸ್ಮ. ಯಶೋಧ, ಬರ್ನಾಲ್ ಪ್ಲೀಸ್. ಯಾಕವ್ವ? ನಮ್ಮ ಮಗನ ನಾಲಿಗೆ ಸುಟ್ಟು. ನೀನು ಸುಟ್ಟು ಪ್ಲ್ಯಾನ್ ಕೇಳಿ ನನ್ನ ಕೈ ಸುಟ್ಟೋಯ್ತು. ಅಲ್ಲೇ ನೀ ಏನೋ ಒಂದು ಪ್ಲ್ಯಾನ್ ಹೇಳ್ತೀಯ, ಅದು ನಮಗೆ ನಾನೇನು ಹೀಗೆಲ್ಲ ಮಾಡೋದು. ವಲಯ ಮೇಲೆ ಇಟ್ಟಿದ್ದ ಶ್ರೀಕೃಷ್ಣ ಕುಡಿದೋದ, ಕುದಿವಾಲ ಬಾಯಿ ತೆರೆದು ಕುಡಿದರು ಜಿಹ್ವೆ ಸುಡಲೇ ಇಲ್ಲ. ಜಲಧಿಗೊಡೆಯ ಶ್ರೀ ವರುಣ ದೇವ ನಿನ್ ಸುತನ ಬಾಯೊಳಿಹನೆ. ಅವುದು ಸಾಕ್ಷಿ ಶ್ರೀ ಭಾಗವತ ಮುನಿ ಕೇಳೆ ಗೋಪಿಯಮ್ಮ. ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ಅತ್ಯುಷ್ಣ. ಬರೀ ಉಷ್ಣ ಅಲ್ಲ, ಅದಕ್ಕೆ ಅತಿ ಅನ್ನೋದೊಂದು ವಿಶೇಷಣ. ಅತ್ಯುಷ್ಣಮಪೀಹ ದುಗ್ಧಂ ಪಿಬನ್ನತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೆ ಜಲರಾಶಿರಾಸ್ತೆ. ನಿನ್ನ ಮಗನ ಬಾಯಲ್ಲಿ ಜಲರಾಶಿ, ಸಮುದ್ರ ಇದೆಯಾ? ಅದ್ರ ಓನರೇ ಕೂತಿಯಾರಮ್ಮ ವರುಣದೇವರು. ಎರಡೂ ಇಟ್ಕೊಂಡೇನೆ. AC ಬಾಯಿ ಹಾಳಾಗೋಗ. ಈ ಭಾಳ ಥಂಡಿದು ಕೊಡ್ತೆ. ಈಗ ಬದರಿಗೆ ಹೋದಾಗ ಬಿಸಿನೀರು ಕೊಟ್ರೆ ಏನು ಆನಂದ ಆಗುತ್ತೆ. ಥಂಡಿದು ಯಾರಿಗೆ ಬೇಕಲ್ಲ. ಅದೇ ಈ ಬೆಂಗಳೂರು ಬಂದಾಗ ನೀರು ಬಿಸಿ ಮಾಡ್ಕೊಳ್ಳ, ಸತ್ತೋಗ್ತಾರೆ. ಫ್ರಿಡ್ಜ್ ಕುಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಈ ಬಿಸಿಲಿಗೆ ಬದುಕೋದ್ರಿಂದ ಹೆಚ್ಚು ಕಮ್ಮಿ ಆಗಿ ಹೋಗೋದೇ ವಾಸಿ ಕೊಡು. ಈ ಬಿಸಿಲಲ್ಲಿ ಬಿಸಿನೀರು ತ್ರಾಸು, ಅಲ್ಲಿ ಥಂಡಿ ತ್ರಾಸು. ನಮ್ಮ ದೇವ್ರ ಬಾಯಿ ಹೀಗಿದೆ. ಅತೀ ಥಂಡಿ ಹಾಲು ಕೊಟ್ಟರೆ ಒಳಗೆ ಅಗ್ನಿದೇವರು ಆಕ್ಟಿವೇಟ್ ಆಗೋರು. ಅಗ್ನಿನೂ ಅಲ್ಲೇ ಕೂತ್ಯಾನ, ಬಿಸಿ ಮಾಡಿಕೊಡೋರು. ಇನ್ನು ಭಾಳ ಬಿಸಿದು ಕೊಟ್ಟರೆ ವರುಣದೇವನು ಆಕ್ಟಿವೇಟ್ ಆಗಿ ತಣ್ಣಗೆ ಮಾಡ್ತಾನೆ. AC ಬಾಯಿ ನಿನ್ನ ಮಗಂದು. ಏನು ಸಾಕಾಗಿದೆಯವ. ಸರಿ, ಇವರು ಇನ್ನು ಯಶೋದಂಗೆ ಹೇಳೋ ಪ್ರಯೋಜನ ಇಲ್ಲ. ನಾವೇ ಒಂದು ಸಂಘ ಮಾಡ್ಕೊಂಬೇಡ. ಏನದು ಒಂದು
ಕೃಷ್ಣನ ಚೇಷ್ಟಾ ವಿಮೋಚನಾ ಸಂಘ ರಿಜಿಸ್ಟರ್, 2,000 ರೂಪಾಯಿ ಮೆಂಬರ್ಶಿಪ್. ಎಲ್ಲರೂ ಬೇಕಾದಷ್ಟು ರೊಕ್ಕ ಎಲ್ಲ ಆಯಿತು. ಮುಂದೇನು ಮಾಡ್ತೀರಿ? ಒಂದು ಚಲೋ ಬಂಗಾರದ ಉಡ್ದಾರ ಮಾಡಿಸಿ ಅದ್ರ ತುಂಬ ಗಂಟಿ. ಹಿಂದೆಲ್ಲ ಬಾಬಿ ಈ ಗೆಜ್ಜೆ ಉಡ್ದಾರ ಇರೋದು, ಇವತ್ತು ಚಂದಕ್ಕೆ ಹಾಕಿ ಮಕ್ಕಳಿಗೆ, ಇವತ್ತು ಅದೂ ಇಲ್ಲ ಅಂದ್ಕೊಳ್ರಿ. ಹಿಂದೆಲ್ಲ ಮಕ್ಕಳಿಗೆ ಆ ಗೆಜ್ಜೆ ಉಡ್ದಾರ ಹಾಕ್ತಾ ಇದ್ದದ್ದು ಯಾಕೆಂದರೆ ಮಗುವಿನ ತಾಯಿ ಮಡಿಯಲ್ಲಿ ಮನೆ ಕೆಲಸ ಮಾಡಬೇಕಾಗಿತ್ತು. ಈ ಮಗು ಏನಾದರೂ ಬಂದು ಮುಟ್ಟತ್ತೆ ಅಂಥೇಳಿ ಅದು ಬಂದಾಗ ಈ ಗೆಜ್ಜೆ ಶಬ್ದ ಆದರೆ ಡೈವರ್ಷನ್, ಅದ್ರಿಗೆ ಡೈವರ್ಟ್ ಮಾಡಲಿಕ್ಕೆ ಅಲ್ಲಿ ಏನಿರುತ್ತೋ ಅದನ್ನು ಒಗೆಯೋರು. ಪ್ಲೇಟ್ ಹೋಗಿ, ಸೌಟ್ ಹೋಗಿ, ಆಗಿನ ಕಾಲದ ಆಟ ಸಾಮಾನು. ಈಗೇನು ಅಷ್ಟು ತ್ರಾಸು ಇಲ್ಲ. ಸೀದಾ ಅಡುಗೆ ಮನೆ ಪುಣ್ಯಕ್ಕೆ ಒಂದು ಗ್ಯಾಸ್ ಸ್ಟವ್ ಅಂತಂದು ಇಟ್ಕೊಂಬಲ್ಲ ಮಂಚದ ಮೇಲೆ, ಬಾ ಅಂಥೇಳಿ ಅಲ್ಲೇ ಕೂತ್ಬಿಡ್ತಾರೆ. ಈಗ ಪ್ರಾಚೀನ ಕಾಲದಲ್ಲಿ ಪಾಪ ತಾಯಿ ಮಕ್ಕಳು ಕೆಲಸ ಮಾಡೋ ಪರಿಸ್ಥಿತಿ ಇತ್ತು. ಅದಕ್ಕೆ ಈ ಉಡ್ದಾರಕ್ಕೆ ಗಂಟೆ ಮಾಡಿಸಿದ್ರು. ಮಾಡಿಸಿ ಅವರೆಲ್ಲರೂ ಸಂಘದವರು ಕೊಟ್ಟರು ಯಶೋದಂಗೆ, ತಗೋ ನಿಮ್ಮ ಕೂಸು ಕಟ್ಟು. ಯಶೋಧ ಅಂದು ಬಂಗಾರದ ಗಂಟೆ ಇರೋ ಈ ಉಡ್ದಾರ ಕೊಡ್ತಿದ್ದೀರಿ, ಯಾರು ನೀವೆಲ್ಲ? ನಾವೆಲ್ಲ ಒಂದು ಸಂಘದವರು. ಯಾವ ಸಂಘವ? ಕೃಷ್ಣನ ಚೇಷ್ಟಾ ವಿಮೋಚನಾ ಸಂಘ ಅಂದರು. ಬೇಕಾಗಿಲ್ಲ ಅಂದವು. ನಮ್ಮ ಮಗುನ ಅನ್ನೋದು ಸಾಕು ಬಿಡೋದು. ಕೃಷ್ಣ ಓಡಿ ಬಂದ, ಅಮ್ಮ ಏನು ಬಂಗಾರದ್ದ ಅದು? ಹೌದು. ಯಾರಿಗದು? ನಿಂಗೆ. ಮತ್ತೆ ಯಾಕೆ ಬೇಡ ಅಂತ ಇದು? ಬೈತಾರೋ? ಬೈಯೋರೇ ಕೊಡೋದೇ, ಇಸ್ಗೋ. ಆಂಟಿ ಇನ್ನೂ ಬೈರಿ, ಕೃಷ್ಣಾಷ್ಟಮಿಗೆ ಇನ್ನೇನು 2-3 ತಿಂಗಳಿದೆ, ಒಂದು ಕವಚ ಮಾಡಿಸ್ಬಿಡ್ರಿ, ಈಗ ಇದನ್ನು ಕಟ್ಕೊ ಅಂದ. ಕಟ್ಕೊಂಡ ಓಡಾಡೋ ಕಾಲಕ್ಕೆಲ್ಲ ಹೊಡ್ಕೋತಾ ಇತ್ತದು. ಅದಕ್ಕೆ ಅಂದ, ನೀವು ಶಬ್ದ ಮಾಡಿದ್ರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಪಾಪ ಗಂಭೀರವಾಗಿ ಕೂತಿತ್ತದು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನಸಂತಿ ಯದುಪೇಕ್ಷ. ಇನ್ನು ದಾಸರು ಹೇಳೋದು, ನಮ್ಮ ಮುಖವೇ ಒಂದು ಗಂಟೆ, ಆ ನಾಳ ಯಾವುದು ಅಂದರೆ ನಾಲಿಗೆ ಅಂತ. ಆ ನಾಳ ಶಬ್ದ ಮಾಡಲಿಲ್ಲ ಅಂದರೆ ಗಂಟೆ ಇದ್ದು ಪ್ರಯೋಜನ ಇಲ್ಲ ಅಂತ. ಒಳಗಿರುವ ನಾಲಿಗೆ ಎಂಬ ನಾಳ ನಿನಗೆ ಸರಿಯಾಗಿ ಕೆಲಸ ಮಾಡಿದರೆ ನಿನ್ನ ಮುಖವೆಂಬ ಗಂಟೆ ಶಬ್ದವನ್ನು ಹೊರಗಾಕತ್ತೆ, ಇಲ್ಲ ಅಂದರೆ ಏನಿಲ್ಲ, ಗಂಟು ಮೂಟೆ ಕಟ್ಟು ಅಂತಾನೆ. ಹೀಗಾಗಿ ನಮ್ಮ ಸ್ವಾಮಿ ಹೇಳದ ಗಂಟೆಗೆ ಶಬ್ದ ಮಾಡಲಿಲ್ಲ. ಪಾಪ ಎಲ್ಲ ಗಂಭೀರವಾಗಿ ಕೂತಿತ್ತು. ಓಡಿ ಬಂದ, ಯಾರ್ದೋ ಮನೆ ಪಾತ್ರೆಯಲ್ಲಿ ಕೈ ಹಾಕಿ ಇನ್ನೇನು ಬೆಣ್ಣೆ ಇಟ್ಕೊಂಡು ಅಟ್ಟು ಹೊಡ್ಕೊಂಡ್ಬಿಡ್ತು. ಯಾಕೆ ಅಂದ. ಏನು ಯಾಕೆ? ನಮ್ಮ ಅವತಾರವೇ ನೀನು ನೈವೇದ್ಯ ಕಾಲಕ್ಕೆ ಹೊಡ್ಕೊಂಬಕ್ಕಿರೋದು. ಚಲೋ ತಗೋ, ನಾವು ಹೊಡ್ಕೋತೀವಿ. ಸರಿ ಹೊಡ್ಕೊಳ್ರಿ ಅಂದ್ರು. ಇದನ್ನೊಬ್ಬ ದಾಸರಂದ್ರು, ನಕ್ಷತ್ರ ಸುತನನುಜನೊಂದು ದಿನ ನಕ್ಷತ್ರದೊಳಿದ್ದ ನವನೀತಮಂ ನಕ್ಷತ್ರದಿಂ ತೆಗೆದು ನಕ್ಷತ್ರ ಬಂದಂತೆ ಎಸೆಯುತ್ತಿರಲ್ ಆ ಸಪ್ಪಳವಂ ನಕ್ಷತ್ರ ರಾಜಮುಖಿಯೋರ್ವಳ್ ನಕ್ಷತ್ರದಿಂ ಕೇಳಿ ಬೆನ್ನಟ್ಟಿ ಬದಲ್ ನಕ್ಷತ್ರ ಶಯನ ನಕ್ಷತ್ರವಂ ಕೊಡದೆ ನಿಜ ಮಂದಿರದ ನಕ್ಷತ್ರದೋಳ್ ಅಡಗಿ ನಿಂತ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮನು ಅನವರತ. ನಕ್ಷತ್ರ ಸುತನನುಜ ಮುಂಡಿಗೆಗಳು. ದಾಸರಂದ್ರು, ನಮ್ಮ ಸ್ವಾಮಿ ಯಾರು ಅಂದರೆ ನಕ್ಷತ್ರ ಸುತನ ಅನುಜ. ರೋಹಿಣಿ ನಕ್ಷತ್ರ, ರೋಹಿಣಿಯ ಸುತ ಬಲರಾಮ, ಅವನ ಅನುಜ ಕೃಷ್ಣ, ರೋಹಿಣಿ ನಕ್ಷತ್ರ. ಅವನೇನು ಮಾಡ್ದ? ನಕ್ಷತ್ರದೊಳಿದ್ದ ನವನೀತಮಂ, ಆ ಬೆಣ್ಣೆ ನಕ್ಷತ್ರದಲ್ಲೇ ಇತ್ತು. ಅದ್ಯಾವುದು? ಭರಣಿ ಎಂದು. ಭರಣಿ ನಕ್ಷತ್ರ. ಭರಣಿ ಅಂದರೆ ಪಾತ್ರೆ. ಅದನ್ನ ನಕ್ಷತ್ರದಿಂದಾನೇ ತೆಗೆದ ಅಂತ. ಅದೇನದು? ಹಸ್ತದಿಂ ತೆಗೆದು ಕಂಡಲ್ಲಿ ಒಗಿತಾ ಇದ್ದ. ಅದು ಹೇಗಿತ್ತು? ಚಿತ್ತಕ್ಕೆ ಬಂದಂತೆ ಎಸೆಯುತ್ತಿರಲು, ಮನಸ್ಸಿಗೆ ಬಂದಂತೆ ಎಸೀತಾ ಇದ್ದ. ಆ ಸಪ್ಪಳವಂ ನಕ್ಷತ್ರ ರಾಜಮುಖಿ. ನಕ್ಷತ್ರ ರಾಜ ಅಂದ್ರೆ ಚಂದ್ರ, ಚಂದ್ರಮುಖಿಯೋರ್ವಳ್, ಅವಳು ಕೇಳಿದ್ದು ನಕ್ಷತ್ರದಿಂದಲೇ. ಅದ್ಯಾವುದದು? ಶ್ರವಣದಿಂ ಕೇಳಿ. ಶ್ರವಣ ನಕ್ಷತ್ರವೇ ಇದೆ. ಶ್ರವಣದಿಂ ಕೇಳಿ ಬೆನ್ನಟ್ಟಿ ಬರಲು ಅಟಿಸ್ಕೊಂಬಂದು. ನಮ್ಮ ಸ್ವಾಮಿ ಬಿಡಲಿಲ್ಲ, ಓಡಿಬಿಟ್ಟ. ಇವನು ಯಾರು? ನಕ್ಷತ್ರ ಶಯನ ಅಂತೀವಿ. ಅದ್ಯಾವುದು? ಒಂದು ಆಶ್ಲೇಷ ಶಯನ. ಸದಾ ಶೇಷದೇವನ ಮೇಲೆ ಮಲ್ಕೊಂಡ್ಬಂದ ಆಶ್ಲೇಷ ಶಯನ. ಅವನು ನಕ್ಷತ್ರ ಕೊಡ್ಲಿಲ್ಲ. ಏನು ಕೊಡ್ಲಿಲ್ಲ? ಉತ್ತರವಂ ಕೊಡದೆ. ಉತ್ತರ ನಕ್ಷತ್ರ. ಹೋಗಿ ಎಲ್ಲಿ ನಿಂತ? ಅಲ್ಲೊಂದು ನಕ್ಷತ್ರ ಇತ್ತು ಅವ್ರ ಮನೇಲಿ. ಯಾರ ಮನೇಲಿ ಕದ್ದಿದ್ನೋ ಅಲ್ಲೇ ನಕ್ಷತ್ರ. ಓಡಾಡ್ಸ್ ಒಂದು ನಕ್ಷತ್ರದಲ್ಲಿ ನಿಂತು. ಅದೇ ಅವನು ಮೂಲ್ಯಾಗ ಹೋಗಿ ನಿಂತ, ಅದೇ ಮೂಲಾ ನಕ್ಷತ್ರ ಅಂದ್ರೆ. ನೀವು ಹಟ್ಟಿಸ್ಕೊಂಡ್ಬಂದು ಬಿಡ್ಲಿಲ್ಲ ಅಂತೂ ನಮ್ಮ ಮನೇಲಿ ಬರ್ತೀಯ ಪಾಪಿ ಬಾ. ಕೈ ಕಾಲು ಕಟ್ಟಿ ಎಲ್ಲಾನು ಕರೆದು, ಗೀತಾಬಾಯಿ, ಸೀತಾಬಾಯಿ, ಆ ಅಕ್ಕ, ಈ ಅಕ್ಕ, ಕಮಲಕ್ಕ, ವಿಮಲಕ್ಕ, ಸೀತಕ್ಕ ಎಲ್ಲರೂ ಬಂದರು. ಏನು ಆನಂದ ಅಂತೂ. ಅದು ವರ್ಕೌಟ್ ಆಯ್ತು. ಅದು ಗಂಟೆ ಹೊಡ್ಕೊಂಡಿದ್ದಕ್ಕೆಲ್ಲ ಹೇಳಿದೆ, ಕಟ್ರಿ ಕೈ ಕಾಲು, ಹೇಳ್ಕೊಂಡು ಹೋಗೋಣ. ಎಲ್ಲರೂ ಹೇಳ್ಕೊಂಡು ಹೊರಟು. ಕೃಷ್ಣನು ಅಂದ, ನೋಡೋಣ ಅಮ್ಮ ಏನು ಮಾಡ್ತಾಳೆ.
ಹೇಳ್ಕೊಂಡು ಹೊರಡೋ ಕಾರಣಕ್ಕೆ ಒಬ್ಬಳು ಬಂದು, ಅವಳ ಹೆಸರು ಸಂದೇಹ ಸಾವಿತ್ರಿ ಬಾಯಿ ಅಂತ. ಏನು ನೋಡಿದ್ರು ಡೌಟು ಡೌಟು ಡೌಟು. ಇದು ಗರ್ಗ ಸಂಹಿತೆಯಲ್ಲಿರುವಂತಹ ಒಂದು ಚೇಷ್ಟೆ. ಪ್ರಭಾವತಿ ಅಂತ ಅವಳ ಹೆಸರು. ಅದನ್ನು ಹೇಳಿದ್ದಾರೆ. ಗರ್ಗ ಸಂಹಿತೆ ಅಂತ ಕೃಷ್ಣನ ಮನೆ ಪುರೋಹಿತರು ಬರೆದ ಒಂದು ಗ್ರಂಥ. ಗರ್ಗಾಚಾರ್ಯರು ಬರೆದ ಆ ಕಾಲದಲ್ಲೇ ದ್ವಾಪರಯುಗದಲ್ಲಿ ಗರ್ಗಾಚಾರ್ಯರು ಕೃಷ್ಣನ ಚೇಷ್ಟೆಗಳನ್ನು ಲೈವ್ ನೋಡಿ ಬರೆದ ಗ್ರಂಥಕ್ಕೆ ಗರ್ಗ ಸಂಹಿತೆ ಅಂತ. ಅಲ್ಲೊಂದು 2-3 ಚೇಷ್ಟೆಯನ್ನು ವಾದಿರಾಜರು ಒಂದೆರಡು ಉಲ್ಲೇಖ ಮಾಡ್ಯಾರ. ಗರ್ಗ ಅದು ಭಾಗವತದಲ್ಲಿ ಇಲ್ಲ. ಪ್ರಗೃಹ್ಯ ಘಂಟಾಂ ಅಪರೇಣ ಪಾತ್ರಂ ಅಂತ ಒಂದು ಪದ್ಯ ಇದೆ. ಅದೇನಂದ್ರೆ ಕೃಷ್ಣ ಬಂದಾಗ ಪಾತ್ರೆ ಒಳಗೆ ಕೈ ಹಾಕಿ ಮೊಸರು ತಗೊಳ್ತಾನೆ, ಬೆಣ್ಣೆ ತಗೋತಾನೆ ಅಂದ್ರಲ್ಲ, ಶಬ್ದ ಆಗಬೇಕು. ಅದೇನದು? ಗಂಟೆ ಒಳಗೆ, ಆ ಪಾತ್ರೆ ಒಳಗೆ ಕೈ ಹಾಕಿದ ಕೂಡಲೇ ಗಂಟೆ ಹೊಡ್ಕೋ ಥರ ಒಂದು ವ್ಯವಸ್ಥೆ ಮಾಡಿದ್ರಂತೆ. ಇವನೇನು ಮಾಡ್ದ? ಪಾತ್ರೆಯಲ್ಲಿರೋ ಗಂಟೆ ನಾಳವನ್ನೇ ಮೊದಲು ಹಿಡ್ಕೊಂಡ್ಬಿಟ್ಟ. ಪ್ರಗೃಹ್ಯ ಗಂಟ ಹೊಡ್ಕೊ ನೋಡೋಣ ಅಂತ. ಆಯ್ತು, ಒಂದು ಕೈಯಿಂದ ಹಾಗಾಯ್ತು. ಅಪರೇಣ ಪಾತ್ರ, ಇನ್ನೊಂದು ಕೈಯಿಂದ ಪಾತ್ರೆ ಹಿಡ್ಕೊಂಡ. ಎರಡೇ ಕೈಯಿಂದ ಅವ್ರು ಕೊಡೋದು ಹೇಗೆ? ಇನ್ನೆರಡು ಕೈ ಬಂತು. ಒಂದು ಕೈಯಿಂದ ಬೆಣ್ಣೆಯನ್ನು ತೆಗೆದು ಅವ್ರಿಗೆಲ್ಲ ಮೂತಿಗಿಟ್ಟ. ಈ ಮನೆಯೊಳಂದು ಅಂತ ಇನ್ನೊಂದು ಕೈಯಿಂದ ಅವಳು ಮೂತಿ ಹಿಡ್ಕೊಂಬಿಟ್ಟ. ಸೊ 4 ಕೈ ಆಗಿ, ಒಂದು ಕೈಯಿಂದ ಗಂಟೆ ಹಿಡ್ಕೊಂಡ, ಇನ್ನೊಂದು ಕೈಯಿಂದ ಪಾತ್ರೆ ಹಿಡ್ಕೊಂಡ, ಮತ್ತೊಂದು ಕೈಯಿಂದ ಅವರು ತಿನ್ನಿಸ್ತಾ ಇದ್ದ, ಇನ್ನೊಂದು ಕೈಯಿಂದ ಬಂದ ಅವಳ ಬಾಯಿ ಮುಚ್ಚಿದ. ಅವಳು ಆಶ್ಚರ್ಯ, ಅವಳು ಚತುರ್ಭುಜ ನೋಡಿ. ಈ ಶ್ಲೋಕವನ್ನು ಬೇಸಾಗಿಟ್ಟುಕೊಂಡು ನಮ್ಮ ಭಂಡಾರಕೇರಿ ಸ್ವಾಮಿಗಳು ಒಂದು ಚಿತ್ರ ಬರೆಸ್ಯಾರ. ಇವು ಇದೆ ಭಂಡಾರಕೇರಿ ಮಠದಲ್ಲಿ ಅನೇಕ ಜನಕ್ಕೆ ಕೊಟ್ಟಿದ್ದಾರೆ. ರುಕ್ಮಿಣೀಶ ವಿಜಯದ ಶ್ಲೋಕ. ಪ್ರಗೃಹ್ಯ ಘಂಟಾ ಅಪರೇಣ ಪಾತ್ರಂ ಅಂತ ತರ್ಪೈ ಅಂತ ಯಾರು ಪುಸ್ತಕದ ಮೇಲೆ ಪ್ರಿಂಟ್ ಮಾಡಿದ್ರು. ಅದು ಚೆನ್ನಾಗಿದೆ. ಅದು ಈ ಚೇಷ್ಟೆ ಬಂದು ಭಾಗವತದಲ್ಲಿ ಹೇಳಿಲ್ಲ, ಹರಿವಂಶದಲ್ಲಿ ಹೇಳಿಲ್ಲ, ಅದು ಇದರಲ್ಲಿ ಹೇಳಿದ್ದು. ಪ್ರಭಾವತಿ ಅನ್ನುವಂಥವಳು ಅವಳೇನು ಮಾಡಿದ್ಲು? ಕೃಷ್ಣನ್ನ ಚೇಷ್ಟೆ ಮಾಡದ ಅಂತ ಎಳ್ಕೊಂಬಂದಾಗ ರಾತ್ರಿ 12-1 ಹೊಡೆದಿತ್ತು. ಅವಳಿಗೇನು ಕಲೆಕ್ಟಿವ್ ಆಗಿ ನಾವೇನಾದರೂ ಕೃಷ್ಣನ್ ಹಿಡ್ಕೊಂಡ್ವಿ ಅಂದರೆ ಬೆನಿಫಿಟ್ ನಂಗೆ ಬರಲ್ಲ. ನಾನೊಬ್ಬಳೇ ಎಳ್ಕೊಂಡು ಹೋಗ್ಬೇಕು. ಅವಳೊಬ್ಬಳೇ ಎಳ್ಕೊಂಡು ಹೊಂಟು. ಗಂಡ ಹೆಂಡತಿ ಇಬ್ಬರು ಬಂದರು. ರಾತ್ರಿ 1 ಗಂಟೆ ಬಾಗಿಲ ಬಡದ್ದು. ಯಶೋದ ಬಾಗಿಲು ತೆಗೆದು ಬೈಯೋದು ಬಿಟ್ಟು ನಗತಾ ನಿಂತು. ನಗಬೇಡ, ಮೊದಲು ಬೈ. ಏನಿದು ನಗದೆ ಇನ್ನೇನು ಮಾಡ್ಬೇಕು? ಈಗ ಯಾರು ಬೈತಾನೆ? ಬೈಯೋದಕ್ಕೆ ಹೊತ್ತ ಮುಹೂರ್ತಾನ. ಮೊದಲು ಯಾಕೆ ಬೈಬೇಕು, ಯಾರನ್ನು ಬೈಬೇಕು ನೋಡಿ. ನೀ ಯಾರನ್ನು ಎಳ್ಕೊಂಬಂದಿದೆ? ತಿರುಗಿ ನೋಡಿದ್ರೆ ಅವ್ರ ಯಜಮಾನ್ರು. ಅದೇ ಕೆಟ್ಟೋಯ್ತವಳು. ನೀವು ಯಾಕೆ ಬಂದ್ರಿ? ನೀವು ಎಳ್ಕೊಂಬಂದಿ, ಅದಕ್ಕೆ ಬಂದೆ. ಅಲ್ರಿ, ಮನೆಯಿಂದ ಹೊರಟಿದ್ದು ಕೃಷ್ಣನ್ ಹಿಡ್ಕೊಂಡಲ್ಲ. ಹೌದು, ಆ ಸರ್ಕಲಲ್ಲಿ ಎಕ್ಸ್ಚೇಂಜ್ ಆಫರ್ ಕೊಟ್ಬಿಟ್ಟ. ನೀವು ಹೇಳಲಿಕ್ಕೇನು? ನಾವು ಹ್ಞೂ ಅಂತ ಇದ್ದು ಹ್ಞೂ ಇಲ್ಲ ಅಂತ ನೀವು ಹೇಳ್ಕೊಂಬಂದು ಏನು ಮಾಡಿಸ್ತೀವಿ ಅಂತ ನಾ ಬಂದೆ. ತಲೆ ಕೆಟ್ಟೋಯ್ತು. ಹೌದು, ಕೃಷ್ಣ ಎಲ್ಲಿ? ಆ ಸರಿಗಿಂತ ಇದ್ದ. ಆಂಟಿ ಇಲ್ಲೇ ಇದೆ, ಎಲ್ಲ ಒಂದಿನ ದೆಬ್ಬ ಅಂತ. ಸಾಲ ಬಾಗೊಂದಿನ ಏನೋ. ಅವತ್ತಿಂದ ಪಾಪ ಯಾರನ್ನು ನೋಡಿದ್ರು ಅವ್ಳಿಗೆ ಡೌಟ್. ಯಾರನ್ನೋ ಹೇಳ್ಕೊಂಬಂದ್ಬಿಟ್ರೆ ಕೃಷ್ಣ ಅಂದ್ರೆ ಈ ಸಲ ಗಂಡನ ಕೊಟ್ಟಿನಿ, ಇನ್ನೊಂದು ಸಲ ಇಟ್ಕೊಂಡು ತಲೆ ಹರಟೆ ಮಾಡಿದ್ರೆ ಪಕ್ಕದ ಮನೆಯವ್ನು ಮೂತಿ ಕೊಟ್ಬಿಡ್ತೀನಿ ಸಾಯಿ. ಅವತ್ತಿನಿಂದ ಅವಳು ಕೇಳೋಳು, ನೀವೇನಾ? ಅವ್ರು ನಾನೇ ಅಂದ್ರೆ ನಾನೇ. ಈ ಅವಸ್ಥೆ ಆಗಿತ್ತು. ಕೃಷ್ಣನ ನೋಡಿ ಮುಟ್ಟಿ ನೋಡಿ ಕೃಷ್ಣನೇನು ಕನ್ಫರ್ಮ್ ಆಯ್ತು, ಹೇಳ್ಕೊಂಬಾರು. ಎಲ್ಲರೂ ಬಂದು ಯಶೋದ ಬಾ, ನೀಲವರ್ಣನೆ ಕೃಷ್ಣ ನರಿಯರು ನಿನ್ನ ಬಲು ಚೋರನೆಂದೆನುವರಲ್ಲೋ ತಮ್ಮ. ಕಳ್ಳ ಅಂತಾರಲ್ಲ ಅಮ್ಮ, ಯಾರೇ ಅಂದಿದ್ದು? ಇಲ್ಲೆಲ್ಲ ಬಂದು ಯಾರಲ್ಲ ಹೆಣ್ಣು ಮಕ್ಕಳು. ಅವ್ರ ಮಾತು ನಂಬೇಡ, ಅವರೆಲ್ಲ ಗಯ್ಯಾಳಿ ಗಂಗಮ್ಮಂದರು. ನಮ್ಮನೆಗೆ ಹೋಗಿ ನಾ ತಿಂದ್ರೆ ಹೊಡ್ಕೋತಾರೆ. ಗಯ್ಯಾಳಿ ಚಟವಿಯರ ನುಡಿ ಕೇಳಿ ಎನ್ನೋಳು ನೀ ಕೋಪವ ಮಾಡದಿರಮ್ಮ ಗೋಪ್ಯಮ್ಮ. ಏನು ತುಂಟತನ ಏನು ಮಾಡಿದೆ ಹೇಳ? ಬಡವರ ಮನೆಗೋಗಿ ಕೊಡಹಾಲು ಮೊಸರನ್ನು ಮೆದ್ದು ಬಂದೆಂತಲ್ಲೋ ತಮ್ಮ. ಬಡವರು ಪಾಪ ಹಾಲು ಮೊಸರು ಮಾರಿ ಜೀವನ ನಡೆಸು. ನೀ ಎಲ್ಲ ಕುಡಿದು ಬಂದ್ರೆ ಅವ್ರು ಹೇಳ್ತಾನೆ, ನೀ ಕೇಳ ಬೆದ್ದಾಗಿ. ಅಲ್ಲೇ ನಾ ಕೊಡ ಹಾಲು ಕುಡಿತೀನ, ನಾ ಪುಟ್ಟು ಕೂಸು. ನಮ್ಮ ಮನೆಯಾಗ ಒಂದು ಥಾಲಿಲಿ ಹಾಲು ಕುಡಿಲಿಕ್ಕೆ 3 ಬೀದಿ ಓಡಾಡಿಸ್ತೀನಿ. ನಾ ಹಾಗೆ ಅನ್ಕೊಂಡಿದ್ದು, ಕೆಲವು ಮಕ್ಕಳಿಗೆ ಮನೆಯದು ಅಂದ್ರೆ ಆಗೋದಿಲ್ಲ, ಹೊರಗಿಂದು ಅಂದ್ರೆ ಬಿಡೋದಿಲ್ಲ. ಹೊರಗೆ ಪಂಚಾಂಗ ನೀನು. ನಾ ಹುಡುಗ ಕೊಡ ಹಾಲ ಕುಡಿಯುವುದು ಹಂಗಮ್ಮ, ಯಥಾರ್ಥವ ಮಾಡಿಸಮ್ಮ.
ಆಣೆ ಬೇಕಾದ್ರೆ ಇಡ್ತೇನೆ ಅಂತ ಅಲ್ಲೇ ಒಬ್ಳು ಗೋಪಿಕಾಸ್ತ್ರಿ ಇದ್ದ ಅವಳು ತಲೆ ಮೇಲೆ ಇಟ್ಬಿಟ್ಟೆ, ಇವಳು ಆಣೆ ನಾ ಕೊಡೋದಿಲ್ಲ. ಅವಳು ಅಂದು, ನನ್ನ ಮೇಲೆ ಯಾಕೆ ಆಣೆ ಇಟ್ಟು? ಹೋದ್ಸಲಿ ಆಣೆ ಇಟ್ಟಿದ್ದಕ್ಕೆ 6 ತಿಂಗಳು ಬೆಡ್ ರಿಡನ್ ಆಗಿದ್ದೆ, ನಿನ್ನ ತಲೆ ಮೇಲೆ ಇಟ್ಟುವ, ತಿನ್ನೋದು ಕುಡಿಯೋದು ಮತ್ತೆ ಇನ್ನೊಬ್ಬರ ಮೇಲೆ ಆಣೆ, ಅದೆಲ್ಲ ಹಾಳಾಗೋಗ್ಲಿ ಕೃಷ್ಣ. ಏನೋ ಕಳ್ತನ ಮಾಡ್ತಾವೆ ಎಲ್ಲ ಸರಿ, ಆದರೆ ಮೈಯೆಲ್ಲ ಯಾಕೆ ಚೆಲ್ಲಿದೆ? ಸುಳ್ಳು ಯಾಕೆ ಹೇಳ್ತಿ? ಸುಳ್ಳು ಮಾತು ಹೆಂಗೆ ಮೈಯೆಲ್ಲ ಮೊಸರನ್ನು ಚೆಲ್ಲಿಕೊಂಡಿರುವಿ ಎಲ್ಲೋ ತಮ್ಮ. ಆ ಏಜಲ್ಲಿ ಭಗವಂತ ಸರಿ ನಮ್ಮ ಮಕ್ಕಳೇ ಮಾಡಿದಾಗ ತುಂಟತನ ಮಾಡಿ ಹಾಲು ಮೊಸರು ಚೆಲ್ಲಿ ಪಾಪ ಚೆಲ್ಲೋ ಕಾಲಕ್ಕೆ ಭಯ, ಚೆಲ್ಲ ಆದಮೇಲೆ ಅಮ್ಮ ಅಂತಾರಂತೆ. ಪಾಪಿ ನೋಡ್ಲಿಕ್ಕೆ ಚಂದ ಆ ಮಕ್ಕಳದು ವಿಡಿಯೋ ತೆಗೆದು ನಿಂತಿರು ಹೋಗಲಿ, ಮೈಯೆಲ್ಲ ಮಾಡ್ಕೊಂಡು ನಿಂತಿದ್ರೆ ಚಂದ ಆದ ದಿನ ಮಾಡ್ತಾ ಇದ್ದು ಪ್ರಾಣ ಹೋಗುತ್ತೆ. ಹಾಗಾಗಿ ನಮ್ಮ ಸ್ವಾಮಿದು ಮೈಯೆಲ್ಲ ಆಗಿತ್ತು ಹಾಲು ಮೊಸರು ಬೆಣ್ಣೆ. ಸುಳ್ಳು ಯಾಕೆ ಹೇಳ್ತಿ? ನಿಂಗೆ ಗೊತ್ತಾಯ್ತು ಅಂದ. ನೋಡಿಲ್ಲಿ ಹಾಳಾಗೋಗ ಒರೆಸ್ಕೋಬೇಕಾಗಿತ್ತೆ, ನನ್ನ ಹತ್ರ ಏನಿಲ್ಲ ಒರೆಸ್ಕೊಳ್ಲಿಕ್ಕೆ. ಸರಿ, ಇದಕ್ಕೂ ಒಂದು ಸುಳ್ಳು ಹೇಳ್ತೆ. ಅಮ್ಮ ಅದೇ ಇದು ನಾನಲ್ಲಿ ಆ ಸುಟ್ಟು ಬೆಕ್ಕೆ, ನೆಲವಿಗಡರಿದ ಬೆಕ್ಕು ಚೆಲ್ಲುತ್ತೀರೆ ಅದರಡಿಲಿ ಪೋಗಿನ ನಿಂತೆ ನಮ್ಮ ಗೋಪ್ಯಮ್ಮ. ಸುಟ್ಟು ಬೆಕ್ಕೆ ನಾವು ಓಡಿಸೋಣ ಅಂದರೆ ಅದು ಮೈ ಮೇಲೆ ಗಡಿಗೆ ಹಾಕ ಒರೆಸ್ಕೊಳ್ಳೋಕ್ಕೂ ಬಿಟ್ಟಿಲ್ಲ ಈ ಪಾಪಿಷ್ಟರು. ಇದು ಹೇಗಿದೆ ಅಂದರೆ ಬಾಳೆಹಣ್ಣು ತಿಂದವನು ಬಚಾವಾದ, ಸಿಪ್ಪೆ ಹಿಡ್ಕೊಂಡವನು ಸಿಕ್ಕಾಕೊಂಡ. ಅದೇನದು, ಒಂದು ಅಂಗಡಿಯಲ್ಲಿ ಯಾರಿಲ್ಲ, ಓನರ್ ಇರಲಿಲ್ಲ, ಎಲ್ಲೋ ಹೋದನೋ ಏನೋ, ಇವನು ಯಾವನೋ ಬಂದು 50 ಬಾಳೆಹಣ್ಣು ತಿಂದಾಕ್ಬಿಟ್ಟೆ, ಪಟ 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 ಪಟ. ಪಾಪ ದೂರದಿಂದ ಒಬ್ರು ಆಚಾರ ನೋಡ್ತಾ ಇದ್ರು, ಒಂದೊಂದೇ ಸಿಪ್ಪೆ ಬಿದ್ದಿದ್ದು ನೋಡಿ ಇಷ್ಟು ಆನಂದ ಆಯ್ತು ಅವ್ರಿಗೆ. ಅಕ್ಷತೆಗೆ ಉಪಯೋಗ ಬೀಳ್ತಾವೆ, ಒಳ್ಳೆ ಬಿಸಿಲಿದೆ, ಒಣಗಾಕಿದ್ರೆ 2 ದಿನಕ್ಕೆ ಒಣಗ್ತಾವೆ ಅಂತ 50 ತುಂಬಿಕೊಂಡು ಕರೆಕ್ಟಾಗಿ ಓನರ್ ಬಂದೆ. ಇವರು ಕರ್ಮ ಸ್ವಾಮಿ ದುಡ್ಡು ಅಂದ. ಏನು ಇದು ಸಿಪ್ಪೆಗೂ ದುಡ್ಡ? ಸಿಪ್ಪೆಗಲ್ಲ, ಒಳಗಿನ ಹಣ್ಣಿಗೆ ಅಂದ. ಇಲ್ಲೋ ಇವ ಶ್ರವಣ ಉಪವಾಸವು ವಿಷ್ಣು ಪಂಚಕ ಮಾಡ್ತಾ ಇದ್ದೀನಿ, ಅವೆಲ್ಲ ಇಲ್ಲ, ಮರ್ಯಾದೆ ರೊಕ್ಕ ಕೊಡ್ರಿ, ಇಲ್ಲ ಸುಮ್ಮನೆ ಬಿಡೋದಿಲ್ಲ. ಅವ್ರಂದ್ರೆ ನಿನ್ನ ಸಿಪ್ಪೇನೂ ಬೇಕಾಗಿಲ್ಲ, ಇವತ್ತಿಂದ ಅಕ್ಷತೆನೂ ಉದ್ಯಾಪನೆ ಮಾಡ್ತೇನೆ, ಹಾಳಾಗುವಾಗ ಬೇಡ ಬೇಡ ಅಂತ ಹೇಳಿ. ಹೀಗಾಯ್ತು ನನ್ನ ಅವಸ್ಥೆ. ತಿಂದದ್ದು ಬೆಕ್ಕು ಮೈ ಮೇಲೆ ಹಾಕಿದೆ ನೋಡಿ ನನ್ನ ಮೈ ಮೇಲೆ. ಅದೆಲ್ಲ ಆಗಲಿ, ನಿಮ್ಮಪ್ಪ ಎಷ್ಟು ಒಳ್ಳೆಯವರು, ಸಭ್ಯರು. ನನ್ನ ನೋಡ್ಲಿಕ್ಕೆ ನಾಚ್ಕೋತಾರೆ. ನೀವು ಊರು ಹುಡುಗಿನ ನೋಡಿ ಕಣ್ಣು ಹೊಡಿತಂತಲ್ಲ. ಚೋರತನ ಆಗಿರಲಿ ನಾರಿಯರು ನಿನ್ನ ಬಲು ಜಾರನೆಂದೆನುವರಲ್ಲೋ ತಮ್ಮ. ಜಾರ ಅಂತಾರೆ. ಅಮ್ಮ ಅವ್ರ ಮಾತು ಕಟ್ಕೋಬೇಡಿ. ನಂಗೆ ಏನೇನು ನನ್ನ ಬರ್ತ್ಡೇ ಏನು, ಡೇಟ್ ಆಫ್ ಬರ್ತ್ ಏನು, ಮೊನ್ನೆ ಶ್ರಾವಣಕ್ಕೆ 5 ತುಂಬಿದೆ ಅಷ್ಟೇ. ಇನ್ನು ಪುಟ್ಟು ಕೂಸ್ನೇ ಅಲ್ಲ. 4 ವರುಷದವ 16 ವರುಷದವರಿಗೆ ಹೊರಗೆ ಆಗುವೆನೇನೆ ಗೋಪ್ಯಮ್ಮ. ವಾವೇ ವರ್ಷ ಬೇಡ, ನಾ 6 ವರ್ಷದ ಕೂಸು, ಅವ್ರು 16 ವರ್ಷದ ಕತ್ತಿ. ನನಗೂ ಅವರು ಗೊತ್ತಾಗೋದಲ್ಲ. ಏನು ಮಾಡೋದು ಏನೋ ಮಾರಾಯ, ನೀ ಅವರು ದಿನ ಬಂದು ಹೊಡ್ಕೋತಾರೆ, ನೀ ಏನು ಮಾಡಿಲ್ಲ ಅಂತ. ನೀ ಮನೇಲೇ ಇರು, ನಾ ಏನು ಮಾಡಲಿ, ನೀ ಒಂದು ಮೂಲೆ ನಾ ಒಂದು ಮೂಲೆ ಕೂಡು. ನೀ ಹತ್ತಿ ಬತ್ತಿ ಮಾಡು, ನಾ ಮಂಗಳಾರತಿ ಬತ್ತಿ ಮಾಡ್ತೀನಿ. ನಾನು ಅವತಾರ ಮಾಡಿದ ಔಟ್ಸೈಡ್ ಡ್ಯೂಟಿ. ನನ್ನ ಕಥಾ ಕೇಳೋರು ಯಾವ ಬತ್ತಿ ಬೇಕಾದ್ರೆ ಮಾಡ್ಕೊಳ್ಳಿ, ಅವ್ರು ಮಾಡ್ಕೊಂಡು. ಕೆಲವೊಮ್ಮೆ ಬಿಟ್ಟು ಹೋಗಿರ್ತಾರೆ, ಕೆಲವೊಮ್ಮೆ ಬಿಟ್ಟು ಹೋಗೋದು ಮರೆತು ಹೋಗಿದ್ರು. ಅದನ್ನು ಹಾಗೆ ಹೇಳಬೇಕು. ಅದು ಹೇಳೋ ಶಬ್ದ ವ್ಯತ್ಯಾಸ ಆದರೆ ಎಷ್ಟು ಅರ್ಥ ಕೆಟ್ಟ ಅರ್ಥ ಕೊಡೋದು ನೋಡ್ರಿ. ಯಾರೋ ಮಠದಲ್ಲಿ ಬತ್ತಿ ಮಾಡಿ ಬಿಟ್ಟು ಹೊಟ್ಟೋಗಿದ್ರು. ಅವ್ರಂದ್ರೆ ಬತ್ತಿ ಮರೆತು ಹೋಗಿದ್ದಾರೆ ಅಂದರೆ ಪರವಾಗಿಲ್ಲ, ಮಠಕ್ಕೆ ಬತ್ತಿ ಇಟ್ಟು ಹೋದ್ರು ಅಂತ. ಮಠಕ್ಕೆ ಬತ್ತಿ ಇಟ್ಟು ಹೋಗೋದು ಅಂದರೆ ಬಿಟ್ಟು ಹೋಗಿದ್ದೀನಿ ಅಂದರು, ಮಠಕ್ಕೆ ಬತ್ತಿ ಇಟ್ಟರು ಅಂದ್ರೆ ಅದು ಅರ್ಥನೇ ಬೇರೆ ಕೊಡುತ್ತೆ. ಸ್ವಾಮಿ ಇಷ್ಟೆಲ್ಲ ಮಾಡಿದ. ಅವರೆಲ್ಲ ಸರಿ ಯಶೋಧ, ನಿನ್ನ ಮಗನ ನೆಟ್ಟಿಗೆ ಬೆಳೆಸ್. ಯಶೋಧ ಅಂದ್ರೆ ಹಾಳಾಗಿ ಹೋಗಲಿ, ಒಂದು ಕೆಲಸ ಹೇಳ್ತೀನಿ ಮಾಡಿರಿ. ನಿಮ್ಮನೆ ಹಾಲು ಮೊಸರು ಪಾತ್ರೆ ಅದರಲ್ಲಿ ಏನೂ ಹಾಕಿಡಬೇಡಿ. 1 ವಾರ ನಿಮ್ಮ ಮನೆಗೆ ಬರ್ತಾನೆ ನನ್ನ ಮಗ, ನೋಡ್ತಾನೆ ಈ ಹಾಲಿಲ್ಲ ಮೊಸರಿಲ್ಲ ಬೆಣ್ಣೆ ಇಲ್ಲ ಏನಿಲ್ಲ ಅಂದರೆ ದರಿದ್ರ ಇವ್ರ ಮನೆಗೆ ಬರೋದೇ ಬೇಡ, ನಿಲ್ಲಿಸ್ಬಿಡ್ತಾನೆ. ಹೆಂಗಿದೆ ಐಡಿಯಾ ಅಂತ. ಅಲ್ಲೇ ಪಾತ್ರೆ ಏನೂ ಹಾಕಿಡಬೇಡ ಅಂದ್ರೆ ನಾವೆಲ್ಲ ಹೋಗೋದು? ಮಠಕ್ಕೆ ಹಸ್ತೋದಕ್ಕೆ ಬರೆಸ್ಬಿಡ್ರಿ, ಅಲ್ಲಿ ಒಪ್ಪತ್ತು ಹಾಕ್ತಾರೆ. ಏನು ಸಾಯೋದೆ ಏನೋ. 2 ಸ್ವಾಮಿ ಕಾರ್ಯ ಸ್ವಕಾರ್ಯ, ಡಯೆಟ್ಟು ಆಯಿತು, ಪ್ರಸಾದವೂ ಆಯಿತು, ಮನೇನೂ ಚಲೋ ಇರುತ್ತೆ. ಹಾಗೆ ಮಾಡಿದ್ರೆ ಪಾಪ ಕೃಷ್ಣ ಬಂದ. ಹಾಲು ಮೊಸರು ಪಾತ್ರೆ ಎಲ್ಲ ಖಾಲಿ. ಆಂಟಿ ಏನಿದು, ಊರು ಬಿಡ್ತೀರಾ? ಏನೂ ಬಿಡೋದಿಲ್ಲ ಪಾಪಿ. ಮತ್ತು ಯಾಕೆ ಏನಿಲ್ಲ? ನೀ ಬಂದು ಕುಡೀತಿ ಅಂತಾನೆ ಹಾಕಿಲ್ಲ. ಮಾಡ್ತೀನಿ ತಾಳು ಅಂಥೇಳಿ ನಿಮ್ಗೆ ಯಾಕೆ ಪಾತ್ರೆ ಅಂತ ಎಲ್ಲ ಪಾತ್ರೆ ಒಡೆದು ಹೊಟ್ಟೋದ. ಹಾಳು ಹಂಪೆ ಮನೆ.
ಅವ್ರು ಬಂದರೆ ಯಶೋಧ ನೀವೊಂದು ಐಡಿಯಾ ಹೇಳ್ತೀವಿ ಅವನದೊಂದು ಐಡಿಯಾ ಇರುತ್ತೆ, ಮನೆಯೆಲ್ಲ ಮಾಡೋದು ಪೀಸ್ ಮಾಡಿಟ್ಟೇನೆ ಯಶೋಧ ಅಂತ. ಒಂದು ಪಾತ್ರೆ ಕೊಡಿಸ್ತೇನೆ, ಒಂದು ಕೆಲಸ ಮಾಡಿರಿ, ಈ ಸಲ ಪಾತ್ರೆನೂ ಸಿಗದೇ ಇರೋ ಥರ ಅಟ್ಟದ ಮೇಲೆ ಇಟ್ಬಿಡ್ರಿ. ಅವ್ರಂದ್ರೆ ಅಂತೂ ನೀನು ನಿಮ್ಮ ಮಗಂಗೆ ಒಂದಾದರೂ ಐಡಿಯಾ ಹೇಳಲ್ಲ, ಬರೀ ನಮಗೆ ಹೇಳ್ತಿ ಅಟ್ಟ ಹತ್ತು ಬೆಟ್ಟ ಹತ್ತು. ಸರಿ, ಈ ಬಾರಿ ಅದು ಟ್ರೈ ಮಾಡ್ತೀವಿ. ಕೃಷ್ಣ ಬಂದ, ಹಾಲಿಲ್ಲ ಮೊಸರಿಲ್ಲ, ಒಡಿಯೋಣ ಅಂದರೆ ಪಾತ್ರೆ ಇಲ್ಲ, ಕುಡಿಯೋಣ ಅಂದರೆ ಹಾಲಿಲ್ಲ, ಬಿಡ್ತಾನ ಅವನು. ಯಾತ್ಯುಪಕ್ರೋಶ್ಯತೋಕಾನ್ ಅಂತ ಭಾಗವತ. ಅದು ಏನು ಮಾಡೋನು, ಮಕ್ಕಳು ಮಲಗಿದ್ರೆ ಅದನ್ನು ಚುಗುಟ್ ಹೊಟ್ಟೋಗೋಣಂತೆ. ಅವನು ಚುಗುಟದ ಅಂದರೆ ಟ್ರಿಪಲ್ ಆಂಟಿಜನ್ ಡಬಲ್ ಡೋಸೇಜ್. ಒಂದು ವಾರ ಒಂದು ಬಾಯಿ ಮುಚ್ಚುತ್ತಾ ಇರಲಿಲ್ಲ, ಎಲ್ಲ ಅಂದರು ಅಯ್ಯೋ ಅವನು ಆ ಮಗು ಆಡೋದಕ್ಕಿಂತ ಇವನು ತಿನ್ನೋದೇ ವಾಸಿ, ನಿಮ್ಮ ಮಗು ನಿಲ್ಲಿಸ್ತಾ. ನಿನ್ನೆ ಸಪ್ತಾಹ ಮಂಗಳ ಆಯಿತು, ಎದರ ಮನೆಯವರು ಭಾಳ ಬೈದರು ಅಂತ ಎರಡೂ ಕಡೆ ಚುಗುಟ್ಬಿಟ್ಟೆ, ಪ್ರೋಷ್ಠಪದಿ ಅದು 15 ದಿನ ಹೊಡ್ಕೋತಾನೆ ಇದೆ. ಯಾತ್ಯುಪಕ್ರೋಶ್ಯತೋಕಾನ್, ಹೀಗೆ ಮಾಡ್ತಾನಮ್ಮ, ನಿಮ್ಮ ಮಗು ನೋಡ್ಕೋ ಅಂಥೇಳಿ ನಾನು ಆ ರೀತಿಯಲ್ಲಿ ಹೇಳಿದ. ನಾಳೆ ದಿವಸ ಮುಂದಿನ ಭಾಗವನ್ನು ನೋಡುವ. ನಾಳೆ ಮಾಮೂಲಿ ಸಮಯ 6ರಿಂದ 6:05. ಹರೇ ನಮಃ. ದ್ವಾದಶಿ ಮುಂಜಾನೆ 10 ಗಂಟೆ. ದ್ವಾದಶಿ 10:10ವರೆನಾ? 10:10ವರೆಯಿಂದ 12ಕ್ಕೆ ಮುಗಿಸಿದ್ರೆ ನೀವು ಅಲ್ಲಿ ಮಠಕ್ಕೆ ತೀರಬೇಕಾದ್ರೆ ಮಠದ್ದು ಸ್ವಲ್ಪ ಆಗಿಲ್ವಾ? ಪ್ಲ್ಯಾನ್ ಚೇಂಜ್ ಆಗಿದೆ. ಸರಿ, ಒಂದು ದ್ವಾದಶಿ ಇದು ಮಾಡ್ತಾರೆ, ಅಖಂಡ ಮಾಡಿದ್ರೆ ಇಡ್ಲಿ ಅವಲಕ್ಕಿ ಸರಿ ಸರಿ, ಹೌದು ಸರಿ, ನಿಮ್ಗೆ ಹೇಗೆ ಅನುಕೂಲವಾಗಿ ಬಂದ್ ಮಾಡಿ. ಪಾನಕ ಕೋಸಂಬರಿ ಆ ಥರದ್ದು ಮಾಡಿ. ಪಾನಕ ತೊಗೋಬೋದಲ್ಲ ಅವರೆಲ್ಲ? ಹಾಂ, ಅಖಂಡದವರು ಇದು ನೈವೇದ್ಯಕ್ಕಿಟ್ಟಿಲ್ಲ. ನೈವೇದ್ಯ. ಓಂ ಗೋಪಾಲಕೃಷ್ಣ ಪ್ರಿಯತಾಂ ಭಾರತೀಯ ರುಕ್ಮಿಣೀ ಸತ್ಯಭಾಮ. ಇಟ್ಕೊಟ್ಟಿಲ್ಲ. ಏನು ಹೇಳಿ? ಸರಿ. ಜಯ ದೇವ.